ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 1-10 ವಾಕ್ಯಗಳು ಓದಿರಿ. ಆಮೇಲೆ ಎಲ್ಲರೂ ಈ ಕಡೆ ಗಮನ ಕೊಡಿ, ದೇವರ ಆತ್ಮನ ಕ್ರಿಯೆ ಮಾಡಲಿ. ಆ ಸಮಯದಲ್ಲೇ ಅರಸನಾದ ಹೇರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು. ಇದು ಯಹೂದ್ಯರಿಗೆ ಮೆಚ್ಚುಗೆಯಾಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಹಿಡಿಸಿದನು. ಆ ಕಾಲದಲ್ಲಿ ಹುಳಿ ಇಲ್ಲದ ರೊಟ್ಟಿಯ ಹಬ್ಬ ನಡೆಯುತ್ತಿತ್ತು. ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳಿದ್ದ 4 ಗುಂಪುಗಳ ವಶಕ್ಕೆ ಕೊಟ್ಟನು. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಹೇರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಳಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ಕಾವಲುಗಾರರು ಬಾಗಿಲ ಮುಂದೆ ನಿಂತು ಸೆರೆಮನೆಯನ್ನು ಕಾಯುತ್ತಿದ್ದರು. ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ ತಟ್ಟನೆ ಏಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪರಿಗಳು ಕಳಚಿ ಬಿದ್ದವು. ಆ ದೂತನು ಅವನಿಗೆ ನಡುಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೇ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅವನು ಹೊರಗೆ ಬಂದು ಆ ದೂತನ ಹಿಂದೆಯೇ ಹೋಗುತ್ತಾ ದೂತನ ಮೂಲಕವಾದ ನಡೆದ ಸಂಗತಿ ನಿಜವಾದದ್ದೆಂದು ತಿಳಿಯದೆ ತಾನು ನೋಡಿದ್ದು ಕನಸು ಎಂದು ನೆನೆಸಿದನು. ಮೊದಲನೆಯ 2ನೆಯ ಕಾವಲುಗಳನ್ನು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು. ಅವರು ಹೊರಗೆ ಬಂದು ಒಂದು ಬೀದಿಯನ್ನು ದಾಟಿದರು. ಕೂಡಲೇ ಆ ದೂತನು ಅವನನ್ನು ಬಿಟ್ಟು ಹೋದನು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತೇವೆ, ಸಭೆಗೆ ಒಂದು ಕಡೆ ಸಭೆ ಬೆಳೀತಾ ಇದೆ, ಒಂದು ಕಡೆ ಸಭೆ ಬೆಳೀತಾ ಇದೆ, ಇನ್ನೊಂದು ಕಡೆ ಸಭೆ ವಿರೋಧವಾಗಿ ಶಕ್ತಿಗಳು ಎದುರ್ತಾ ಇದೆ. ಅದೇ ಸಮಯದಲ್ಲಿ ಪ್ರಾರ್ಥಿಸುವಂಥ ಸಭೆ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತೇವೆ, ದೇವರ ಸಭೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಸಭೆಗೆ ವಿರೋಧವಾಗಿ ಹೋರಾಟ ನಡೀತಾ ಇದೆ. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಅದೇ ಪ್ರಾರ್ಥನೆ ನಾ ಹೇಳಿಲ್ವಾ, ಪ್ರಾರ್ಥನೆ ಮಾಡುವಂಥ ಸಭೆಗೆ ವಿರೋಧ ಅಥವಾ ದೇವರಿಗೋಸ್ಕರ ಏನಾದರೂ ಮಾಡುವಂಥ ಸಭೆಗೆ ವಿರೋಧವಾಗಿ ಕ್ರಿಯೆ ನಡೆಯೋದು. ಇಲ್ಲಾಂದ್ರೆ ಯಾರು ನಮ್ಮನ್ನು ಮುಟ್ಟಕ್ಕೆ ಬರೋಂಗಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎಷ್ಟು ಆತ್ಮ ನಂಬಿಕೆ ಬರ್ತಾರಂತಲ್ಲ ವಿಷಯ, ಅದು ಒಂದು ಆತ್ಮ ಆದರೂ ಆ ದೇವರ ಸನ್ನಿಧಿಯಲ್ಲಿ ದೊಡ್ಡದು. ಪ್ರೈಸ್ ದಿ ಲಾರ್ಡ್. ನಾನು ನಂಬೋದು ಅದು. ಕೇಳ್ತಾರೆ, ಈ ಪಾಸ್ಟೇ ಒಬ್ಬೊಬ್ಬರು ಹೊರಗೆ ಒಬ್ಬೊಬ್ಬರು ದೊಡ್ಡ ಕೊಟ್ಟಿರೋದು. ಕೆಲವರಿಗೆ 1000 ಜನ ಕರೆಯೋದು, ಕೆಲವ್ರನ್ನು 2 ನಡೆಸಲಿಕ್ಕೆ ಅದು ಸಾಕು, ದೊಡ್ಡ ಕಾರ್ಯ. ಪ್ರೈಸ್ ದಿ ಲಾರ್ಡ್. ನನ್ನ ಜೊತೆ ತುಂಬ ಸೇವಕರಿದ್ದಾರೆ. ಸಣ್ಣ ಸಭೆನಿದೆ, ದೊಡ್ಡ ಸಭೆ ಇದೆ. ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ತೇನೆ, ಯಾವುದೇ ರಿಪೋರ್ಟ್ ಬೇಡ, ಎಷ್ಟು ಜನ ನಂಬಿಕೆ ನಾನು ಕೇಳೋದೇ ಬೇಡ. ಯಾಕಂದರೆ ದೇವರ ಆತ್ಮಗಳು ತರೋದು ನಾವೆಲ್ಲ. ನಮ್ಮ ಕೆಲಸ ಅಷ್ಟೇ ಮಾಡಬೇಕು. ಸುವಾರ್ತೆ ಸಾರಬೇಕು, ಪ್ರಾರ್ಥನೆ ಮಾಡಬೇಕು ಅಷ್ಟೇ, ಬೇರೆ ಏನು ಮಾಡಬೇಡಿ. ಬಾಕಿ ದೇವರು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಇಲ್ಲಿ ನನ್ನ ಸಭೆ ಬೆಳೀತಾ ಇದೆ ಅಂದರೆ ಅಷ್ಟು ಶಕ್ತವಾಗಿ ಸಭೆ ವಿರೋಧವಾಗಿ ಹೋರಾಟ ಜಾಸ್ತಿ ಆಗ್ತಾಯಿದೆ. ಮೊದಲು ಸಾಧಾರಣ ವ್ಯಕ್ತಿಯಾಗಿದ್ದಂಥ ಸ್ಟೇಫನ್ನ ಕೈ ಮೇಲೆ ಅವನು ಕೊಂದರು, ಕಾಲು ಹೊಡೆದು ಕೊಲ್ತಾರೆ. ನೆಕ್ಸ್ಟು ಒಂದು ಅಪೊಸ್ತಲನ ಕೊಂದರು. 3ನೇ ಟಾರ್ಗೆಟ್ಟು ಯಾರು? ಪೇತ್ರ. ಅವ್ರು ಚೆನ್ನಾಗಿ ಗೊತ್ತಿತ್ತು, ಇವನ್ನು ಮುಗಿಸ್ಬಿಟ್ರೆ ಎಲ್ಲ ಮುಗೀತು, ಯೇಸುವಿನ ನಾಮ ಎತ್ತಿಕೊಳ್ಳೋ ಆ ಬಿಸ್ನೆಸ್ಸೇ ಮುಗಿಸ್ಬಿಡ್ಸೋಣ ಅಂತ. ಪ್ರೈಸ್ ದಿ ಲಾರ್ಡ್. ಕಂಪ್ಲೀಟ್ ಕ್ಲೋಸ್ ಮಾಡಲಿಕ್ಕೆ ಸಭೆಯ ನಾಶವನ್ನು ಕಂಪ್ಲೀಟ್ ನೋಡಿಕೊಂಡು ಇವನ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಬರೆದಿರೋದು, ಯಹೂದರಿಗೆ ಮೆಚ್ಚುಗೆ ಆದ ಕಾರಣ ಒಬ್ಬನ ಕೊಂದರು, ಇನ್ನೊಬ್ಬನ ಕೊಂದರೆ ಇನ್ನೂ ಜಾಸ್ತಿ ಮಾಡೋಣ, ಅವ್ರ ಮೆಚ್ಚುಗೆಯನ್ನು ಪಡೆಯೋದಕ್ಕೋಸ್ಕರ ಮಾಡಿದ ಕೆಲಸ. ಪ್ರೈಸ್ ದಿ ಲಾರ್ಡ್. ಆದರೆ ಕೇಳಿದ್ರೆ ಇನ್ನೊಂದು ವಿಷಯ ಕೇಳೋದ್ರೆ, ಯಾಕೆ ಯಾಕೋಬನ ದೇವರು ಕೊಲೆ ಮಾಡಿ ಅನುಮತಿ ಕೊಟ್ಟರು ಅಂತ. ಅವನ ಸಮಯ ಅದು ಅಷ್ಟೇ, ಅವನಿಗಿರುವಂಥ ಸೇವೆ ಅಷ್ಟೇ. ಅದಕ್ಕೆ ನಾವು ಕ್ವಶನ್ ಮಾಡೋಕ್ಕೆ ಯಾಕೆ ಅನುಮತಿ ಕೊಟ್ಟರು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅವನು ಕೊಂದಿದ್ದು ಮೆಚ್ಚಿಗೆ ಹೇಳ್ಕೊಳ್ಳೋ ಇವನ್ ಟಾರ್ಗೆಟ್ ಮಾಡ್ತಾರೆ. ಆ ಟಾರ್ಗೆಟ್ ಏನಂದರೆ ಇವನ್ ಮೇಲೆ ಕೊಲೆ ಮಾಡಿದ್ರೆ ಮತ್ತೆ ಮುಗೀತು, ಇನ್ನೊಬ್ಬನ ಮುಟ್ಟೋಣ ಅಂತ. ಅನೇಕ ಸಲ ಏನು ಮಾಡ್ತೇವೆ, ಓಕೆ ಯಾಕೋಬನಿಗೆ ಹಂಗಾಯಿತು, ನನಗೂ ಹಂಗೆ ಆಗ್ಬೋದು ಯೋಚನೆ. ಅಂದರೆ ಮನುಷ್ಯ ಏನಾದರೂ ಅಪೋಸ್ಲ ಹೋಗ್ಬಿಟ್ರೆ ನಾವೆಲ್ಲ ಹೋಗ್ತೇವೆ. ಏನು ಮಾಡಿ ಕೆಲವು ಹೇಳ್ತಾರೆ, ನಮ್ಮ ತಲೆ ಬರ್ಗ ಪಾಸ್ಟ್ರೆ, ನಮ್ಮ ಅಜ್ಜ 60 ವರ್ಷ ಜೀವನ ಮಾಡಿದ್ರೆ ನಂದು ಅಷ್ಟೇ ಅಂತ.
ಹೌದಲ್ಲ, ಕೆಲವು ನಮ್ಮ ಮನೇಲಿ ಎಲ್ಲರೂ 60 ವಯಸ್ಸು ಸಾತೋದ್ರೆ ನಾವು 60 ವಯಸ್ಸು ಸಾಯ್ತೇವೆ. ಅದೆಲ್ಲ ಅಂತ ದೇವ್ರ ಮಕ್ಕಳ ಅಂಥ ಚಿಂತೆ ಎಲ್ಲ ತೆಗೆದಾಕಬೇಕು. ಯಾಕೋಬನ ಕೊಂದಿದ್ದು ದೇವರ ಚಿತ್ತ, ಅದರ ಪೇತ್ರನ ಬಗ್ಗೆ ಇರುವಂಥ ದೇವರ ಉದ್ದೇಶ ಬೇರೆ. ಪ್ರೈಸ್ ಲಾರ್ಡ್. ನಾನು ಮೆಸೇಜ್ ಬರ್ತಾ ಇದ್ದೇನೆ. ಆದರೆ ನೋಡ್ತೇವೆ ಇಲ್ಲಿ ಪೇತ್ರನನ್ನು ಬಂಧಿಸಿ ಸೆರೆಯಲ್ಲಿ ಹಾಕಿ 4 ಇರುವಂಥ 16 ಜನ ಸೈನಿಕರು, ಒಬ್ಬರು ಅಭಿಷಕ್ತನ ಕಾಯಲಿಕ್ಕೆ 16 ಜನ ಇವರು ಬಿಟ್ಟು. ಅಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆದರೆ ಅವರು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ರು. ನೆಕ್ಸ್ಟ್ ಡೇ ಪಸ್ಕ ಹಬ್ಬ ಮುಗಿದ ತಕ್ಷಣ ಇವನು ಹೊರಗೆ ತಂದು ಕಂಪ್ಲೀಟ್ ಮುಗಿಸ್ಬಿಟ್ರೆ ಸಭೆ ಕೆಲಸ ಮುಗೀತು. ಪ್ರೈಸ್ ಲಾರ್ಡ್. ಯಾರ ಟಾರ್ಗೆಟ್ ಇದೆ? ಹೆರೋದನ ಟಾರ್ಗೆಟ್ ಇದು. ಅವನಿಗೆ ಯಾವುದನ್ನು ಮೆಚ್ಚಿಸ್ಬೇಕು, ಇವನ ಕೆಲಸ ನಡಿಬೇಕು. ಆದರೆ ಇವತ್ತಿನ ನಾನು ನೋಡ್ತೇವೆ ಅಲ್ಲಿ ವಾಕ್ಯ ಶಕ್ತವಾಗಿ ಒಂದು ನೋಡಿ, ಅಲ್ಲಿ ಬರೆಯಲ್ಪಟ್ಟಂಥ ವಾಕ್ಯ ಹೇಳ್ತದೆ, ಅವ್ರು ರಾತ್ರಿ ಸೈನಿಕರ ಮಧ್ಯದಲ್ಲಿ ನಿದ್ದೆ ಮಾಡ್ತದಂತ. ಹೌದಲ್ವಾ? ಏನು ಬರ್ತದೆ? ನಿದ್ದೆ ಮಾಡ್ತಾಯಿದ್ದ. ಟೆನ್ಷನ್ ಅವನಿಗೆ ನಾಯಿ ಅದನ್ನು ಯೋಚನೆ ಮಾಡಿ, ನೀನು ನಾಳೆ ಮುಗಿಸ್ತು ಅಂತ ಹೇಳ್ತಿದ್ರೆ ನಿದ್ದೆ ಬರ್ತದೆ ಇಲ್ಲ ಅಂತೇಳಿ. ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಅವ್ನು ನಾಳೆ ಆದರೆ ಇನ್ನೊಂದು ವಿಷಯ ಹೇಳ್ತಾನೆ, ಯಥಾರ್ಥವಾಗಿ ದೇವರ ಉದ್ದೇಶ ಇರುವಂಥ ವ್ಯಕ್ತಿಗೆ ಚೆನ್ನಾಗಿ ಗೊತ್ತು, ಯಾರು ನನ್ನ ವಿರೋಧವಾಗಿ ನಿಂತರೂ ಯಾರ ಪ್ಲ್ಯಾನು ನಡೆಯುವುದಿಲ್ಲ ಎಂಬುದಾಗಿ. ಪ್ರೈಸಲೋ. ರಾತ್ರಿ ಇಲ್ಲಿ ಒಂದು ಕಡೆ ಮೀಟಿಂಗ್ ನಡೀತಾ ಇದೆ, ನಾಳೆ ಹೇಗೆ ಇವನನ್ನು ಮುಗಿಸ್ಬೇಕಂತ. ಇನ್ನೊಂದು ಕಡೆ ನಿದ್ದೆ ಮಾಡ್ತಾ ಇದ್ದಾನೆ. ಪ್ರೈಸಲೋ. ಕೆಲವರಿಗೆ ಟೆನ್ಷನ್ ಅಂತ ಸ್ಪೆಲ್ಲಿಂಗ್ ಸಹ ಗೊತ್ತಿಲ್ಲ. ಏನು ಸಿಸ್ಟರ್ ತುಂಬ ಟೆನ್ಷನ್ ಅಂದಲ್ಲ, ಟೆನ್ಷನ್ ಏನದು ಟೆನ್ಷನ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ, ಟೆನ್ಷನ್ನು. ಚಿಕ್ಕ ಮಕ್ಕಳಿಗೆ ಟೆನ್ಷನ್ನು. ಇವತ್ತಂಥ ಕಾಲ ಟೆನ್ಷನ್ಗಳು ಎಲ್ಲದಕ್ಕೂ ಸಣ್ಣ ವಿಷಯಕ್ಕೆ ಟೆನ್ಷನ್ನು. ಪ್ರೈಸ್ ಲಾರ್ಡ್. ಕೆಲವರು ಹೇಳ್ತಾರೆ, ಪಾಸ್ಟರ್ ಬ್ರದರ್ ಏನು ತೊಂದರೆ ಇಲ್ಲ, ನಾವು ಪ್ರೇಯರ್ ಮಾಡ್ತೇವೆ. ಆದರೆ ಕೆಲವರಿಗೆ ಒಂದು ತಲೆನೋವು ಸಾಕು, ರಾತ್ರಿ ಎಲ್ಲ ಟೆನ್ಷನ್. ಅಯ್ಯೋ ನಾನು ಸಾಗಿಬಿಡ್ತೇನೆ, ತಲೆಯಲ್ಲಿ ಏನೋ ಆಗಿಬಿಟ್ಟಿದೆ, ಬ್ರೈನಲ್ಲಿ ಏನೋ ಆಗಿಬಿಟ್ಟಿದೆ, ಬ್ರೈನ್ ಕ್ಯಾನ್ಸರ್ ಏನೋ ಟ್ಯೂಮರ್ ಆಗಿರಬೇಕು. ಎಲ್ಲ ಏನು ಟ್ಯೂಮರ್ ಇರೋಂಗೆ ಒಂದು ನಾವು ಕ್ರೋಸಿನ್ ಮೆಡಿಸಿನ್ ತಿಂದರೆ ಕಡಿಮೆ ಒಂದು ತಲೆನೋವು. ಕೆಲವು ಇಲ್ಲಿ ನರ ಹಿಂಗೆ ಹೊಡಿತಾ ಇದೆ, ಇಲ್ಲೆಲ್ಲ ಕನೆಕ್ಟ್ ಇದೆ, ಎಲ್ಲ ಬ್ಲಡ್ ಕ್ಲೋಟ್ ಆಗ್ತದೆ, ಎಲ್ಲ ಮುಗೀತು, ಅಯ್ಯೋ ನನ್ನ ಜೀವನ ಮುಗೀತು, ಎಲ್ಲ ಮುಗೀತು, ಏನೇನೋ ಆಗಿರಬೇಕು. ನಾಳೆ ನ್ಯೂರೋಲಜಿಸ್ಟ್ ಹತ್ರ ಹೋಗ್ಬೇಕು, ತೋರಿಸ್ಬೇಕು. ಏನು ಇದಷ್ಟು ಮನುಷ್ಯಂದು ಒಂದು ಎಲ್ಲಿಯಾದರೂ ಒಂದು ಸಣ್ಣ ಒಂದು ಕೈ ಇಲ್ಲಿಂದ ಏನೋ ಕನೆಕ್ಷನ್ ಇದೆ, ಅದು ಎದೆ ನೋವು ಆಯಿತು, ಅಯ್ಯೋ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು. ಹೌದಲ್ಲ? ಗ್ಯಾಸ್ ಒಂದು ಜಸ್ಟ್ ಒಂದು ಹಿಂಗೆ ಎಡೆ ಹೋದ್ರೆ ಗ್ಯಾಸ್ ಹೋಗ್ಬಿಡ್ತದೆ, ಎದೆ ನೋವು ಓಡ್ತದೆ. ಆದ್ರೆ ಏನು ಮಾಡ್ತಾರೆ, ಅಯ್ಯೋ ನನಗೇನೋ ಆಗ್ತದೆ, ನಮ್ಮ ಅಪ್ಪನಿಗೆ ಇದೇ ವಯಸ್ಸಲ್ಲಿ ಆಗಿದೆ ಹಾರ್ಟ್ ಅಟ್ಯಾಕು, ನನಗೂ ಆಗ್ಬೋದು, ನನಗೂ ಆಗ್ತಾಯಿದೆ, ಟೆನ್ಷನು. ಆದರೆ ಇಲ್ಲಿ ಒಬ್ಬ ದೇವರ ಭಕ್ತ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್. ದೇವರ ಮಕ್ಕಳೇ, ನಾವು ಪ್ರಾರ್ಥನೆ ಮಾಡ್ತೇವೆ, ಉಪವಾಸ ಮಾಡ್ತೇವೆ, ದೇವರನ್ನು ಸ್ತುತಿಸ್ತಾ ಇರ್ತೇವೆ, ಆರಾಧನೆ ಮಾಡ್ತಾ ಇರ್ತೇವೆ. ಆದರೆ ಚಿಕ್ಕ ವಿಷಯಗಳಲ್ಲಿ ನಾವು ಟೆನ್ಷನ್ ತಗೊಳ್ತೇವೆ. ನೋ, ನೀನು ಯಥಾರ್ಥವಾಗಿ ನಿನ್ನಲ್ಲಿ ಕರೆ ಇದ್ದರೆ, ನಿನ್ನನ್ನು ದೇವರು ಕರೆದಿದ್ದಾದರೆ, ದೇವರ ಉದ್ದೇಶ ನಿನ್ನಲ್ಲಿದ್ದರೆ ನೀನು ಟೆನ್ಷನ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀನು ದೇವರ ಸನ್ನಿಧಿಯಲ್ಲಿ ಸ್ವಸ್ಥನಾಗಿರ್ತೀಯ. ಆಮೇಲೆ ನೀನು ಮಲಗಬೇಕಾದ್ರೆ, ಯಾಕಂದರೆ ನಿನ್ನಲ್ಲಿರುವಂಥ ಕರೆ ಬಗ್ಗೆ ನಿನಗೆ ವ್ಯಕ್ತವಾದ ತಿಳುವಳಿಕೆ ಬೇಕು. ನಾನು ಕರೆದಿರೋ ಮನುಷ್ಯನಲ್ಲ, ಒಬ್ಬ ವ್ಯಕ್ತಿ ಅಲ್ಲ, ನನ್ನನ್ನು ಕರೆದಿರುವಂಥ ದೇವರು ದೊಡ್ಡ ಪದ್ಧತಿ ಇಟ್ಟು ಕರೆದಿದ್ದಾನೆ, ದೊಡ್ಡ ಯೋಜನೆಯೊಂದಿಗೆ ನನ್ನ ಕರೆದಿದ್ದಾನೆ. ಪ್ರೈಸ್ ಲಾರ್ಡ್. ಅವನು ರಾತ್ರಿ ಮಲಗ್ತಾ ಇರಬೇಕು, ಅವನು ಹೇಳ್ತಾ ಇರ್ಬೇಕು, ಯಾರೋದ್ರೆ ನೀನು ಏನು ಬೇಕಾದ್ರೆ ಪ್ಲ್ಯಾನ್ ಮಾಡು, ನಾನಂತೂ ನಿದ್ದೆ ಮಾಡ್ತೇನೆ. ಪ್ರೈಸ್ ಲಾರ್ಡ್. ನಾನಂತೂ ಚೆನ್ನಾಗಿ ನಿದ್ದೆ ಮಾಡ್ತೇನೆ. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ನಾನು ಯಾಕೆ ಹೇಳ್ತಾ ಅಂದರೆ, ಅನೇಕ ಸಲ ಚಿಕ್ಕ ಅನೇಕ ಸಲ ಸಮಸ್ಯೆಗಳು ಬಂದಾಗ, ಕಷ್ಟಗಳು ಬಂದಾಗ ನಮ್ಮ ಕರೆಯನ್ನು ಮರೆತು ಬಿಡ್ತೇವೆ, ನಮ್ಮ ಕರೆದಾತನನ್ನು ಮರೆತು ಬಿಡ್ತೇವೆ. ಪ್ರೈಸ್ ಲಾರ್ಡ್. ಹೆರೋದ ಶಕ್ತಿಗಿಂತ, ಯಾವುದೇ ಯೆಹೂದ್ಯರ ಯೋಜನೆಗಿಂತ ಶ್ರೇಷ್ಠವಾದಂಥ ದೇವರನ್ನು ನಾವು ಸೇವಿಸ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್. ಎಷ್ಟೊಂದು ಇಂಟ್ರಡಕ್ಷನ್ ಅಷ್ಟೇ ಸ್ಟಾರ್ಟ್ ಆಯಿತು, ಆಲೋಚನೆ ಡೀಪಾಗಿ ಹೋಗ್ತಾ ಇದ್ದಾರೆ. ದೇವರ ಆತ್ಮ ಡೀಪಾಗಿ ಆಲೋಚನೆ. ರಾತ್ರಿ ನೋಡ್ತೇವೆ, ಆ ರಾತ್ರಿ ವೇಳೆಯಲ್ಲಿ ಆಗಿನ ಕಾಲದಲ್ಲಿ ನೀವು ಚರ್ಚೆ, ಆ್ಯಕ್ಚುಲಿ ನಮ್ಮ ವಿದ್ಯಾರ್ಥಿಗಳೆಲ್ಲ ಚರ್ಚಿಸಿ ಕಲಿಬೇಕಾರೆ
ಅದರಲ್ಲಿ ಅಲ್ಲಿ ಆಗಿನ 2000 ವರ್ಷಗಳ ಹಳೆಯ ಬಿಲ್ಡಿಂಗ್ ಈಗಲೂ ರೋಮ ಸಾಮ್ರಾಜ್ಯದಲ್ಲಿದೆ. ಪ್ರೈಸ್ ಲಾರ್ಡ್. ಅವನ್ನ ಹಾಕಿದ್ದು ಒಂದು ಕಾಲಿಂದ ಒದ್ಬಿಟ್ರೆ ಹೋಗುವಂಥ ಗೋಡೆಯಲ್ಲೆಲ್ಲ ಕಟ್ಟಿದ್ದು. ಈಗಲೂ ಸಹ ಸ್ಟ್ರಾಂಗ್ ಬಿಲ್ಡಿಂಗ್ಸ್ ಇದೆ. ಅಂದರೆ ಅವ್ರು ಕಟ್ಟೋದ್ರಲ್ಲಿ ಭಾಳ ಫೇಮಸ್ಸು ರೋಮನ್ನರು. ಅವತ್ತು ಬಲವಾಗಿ ಕಟ್ಟಲ್ಪಟ್ಟಂಥ, ಸುಮ್ಮನೆ ಒಂದು ಒದೆ ಕೊಟ್ಟರೆ ನಾವು ಆ ಕೋಳಿಗೂಡಲ್ಲಿ ಹಾಕಿಲ್ಲ ಇವನನ್ನು. ಒಂದು ಒದೆ ಕೊಟ್ಟರೆ ಮುರಿಯುವಂಥ ಕೋಳಿಗೂಡಲ್ಲಿ ಹಾಕಿಲ್ಲ ರಾತ್ರಿ. ಅವನು ಇಲ್ಲಿ ಹೇಳ್ತಾರೆ, ಮೊದಲನೇ ಬಾಗಿಲು 2ನೇ ಬಾಗಿಲು ದಾಟಿ ಹೋದ ಅಂತ ಹೇಳ್ತದೆ. ಅಂದರೆ 2 ಡೋರ್ ಇತ್ತು, ಅದಕ್ಕೆ ಸ್ಟ್ರಾಂಗ್ ಡೋರ್ ಇತ್ತು. ಸುಮ್ಮನೆ ಅಲ್ಲ. ಒಂದು 1996 ಸಿಂಗಪುರ್ ಜೈಲಿಗೆ ಹೋಗಿದೆ ನಾನು. ಜೈಲು ಹಾಕಿಲ್ಲ, ನನ್ನ ಜೈಲಲ್ಲಿ ಸೇವ್ ಮಾಡ್ಲಿಕ್ಕೆ ಹೋದೆ. ಸಿಂಗಪುರ್ ಜೈಲಲ್ಲಿ ಕರ್ಕೊಂಡು ಹೋದರು. ಅಯ್ಯೋ ಇಂಥ ಸಿಸ್ಟಮ್, ನಮ್ಮ ಭಯ ಆಗ್ಬಿಡ್ತು ನನಗೆ. ಅಂದರೆ ಒಂದು ಬಟನ್ ಹೋಗ್ತಾರೆ, ಡೋರ್ ಓಪನ್ ಆಗ್ತದೆ, ನಮ್ಮನ್ನ ಒಳಗೆ ಬಿಡ್ತಾರೆ, ಮತ್ತೆ ಕ್ಲೋಸ್ ಮಾಡ್ತಾರೆ. ಅಂದರೆ 2 ಡೋರ್ ಅಂಡ್ರಲ್ಲಿ ನಾನು ಒಳಗೆ, ಮತ್ತೊಂದು ಬಟನ್ ಓಪನ್ ಮಾಡಿ, ಈಗ ಒಂದು 3-4 ಡೋರ್ ಓಪನ್ ಮಾಡಿದ್ಮೇಲೆ ಒಳಗೆ ಬಿಟ್ಟರು. ಇಷ್ಟಿಷ್ಟು ಕಬ್ಬಿಣದ ಡೋರ್. ನಾನು ನಂಬ್ತೀನಿ ಇವರನ್ನು ಸಾಧಾರಣ ರೀತಿ ಅಲ್ಲ, ಬಲವಾದಂಥ ಗೋಡೆಗಳು, ಬಲವಾದ ಕಟ್ಟಲ್ಪಟ್ಟಂಥ ಸೆರೆಯ ಒಳಗೆ ಹಾಕಲ್ಪಟ್ಟಿದ್ದ. ಅರ್ಥ ಆಯ್ತಾ? ಶಕ್ತವಾದಂಥ ಒಂದು ಇದರ ಗೋಡೆ ಮಧ್ಯದಲ್ಲಿ ಇವನು ಅದರೊಳಗೆ ಕಾವಲು. ನೋಡಿ ಎಷ್ಟು, ನೋಡಿ ಒಬ್ಬನ ಕಾಯಲಿಕ್ಕೆ ಒಬ್ಬಷ್ಟು ಭಯ. ನೋಡಿ ಅವ್ರಿಗೆ ನೋಡಿ, ಅಂದರೆ ಅಲ್ಲಿ ಇಡೀ ಸಾಮ್ರಾಜ್ಯವೇ ಕಾಯ್ದು ನೋಡ್ತಾ ಇದ್ದಾನೆ. ನಾನು ಮರುದಿನವನ್ನು ಕೊಲೆ ಮಾಡಲಿಕ್ಕೆ, ಪ್ರೈಸ್ ಓಡ್ಲಿಕ್ಕೆ ಬಿಡಲಿಕ್ಕೆ ಆಗೋದಿಲ್ಲ. ಆದರೆ ಇವತ್ತು ರಾತ್ರಿ ನೋಡಿ, ಅಷ್ಟು ಶಕ್ತವಾಗಿ ಇವನು ಹೊರಗೆ ಬಿಡದಂಗೆ, ಇವನ್ನ ಮುಂದೆ ಬಿಡದಂಗೆ, ಇವನ ಜೀವನ ನಾಶ ಮಾಡೋದಕ್ಕೋಸ್ಕರವಾಗಿ ಆ ರಾತ್ರಿ ವೇಳೆಯಲ್ಲಿ ನಾವು ನೋಡ್ತೇವೆ. ಅಥವಾ ಅವನು ಹಾಕಿದ ಜೈಲು ಕಂಪ್ಲೀಟ್ ಅಂದರೆ ಅಷ್ಟು ಬಂದೋಬಸ್ತಾಗಿ ಅವನ ಕಾವಲು ಎದುರಿಸಿದಂಥ ಆ ಬಂದಿಖಾನೆ ಅಥವಾ ಜೈಲು. ಅದನ್ನು ಯೋಚನೆ ಮಾಡೋದು ಸುಮ್ಮನೆ ಏನು ಈಗಲೂ ಇದೆ. ಆದರೆ ಆಗಿನ ಕಾಲದಲ್ಲಿ ಅಷ್ಟು ಶಕ್ತವಾದಂಥ ಕಲ್ಲುಗಳಿಂದ ಕಟ್ಟಿದ ಕಾಂಕ್ರೀಟ್ ಸ್ಟ್ರಾಂಗ್ ಬಿಲ್ಡಿಂಗ್ ಮಧ್ಯದಲ್ಲಿ ಇವನು ಕಟ್ಟಿ ಹಾಕಿದ್ದಾರೆ. ಆದರೆ ಒಂದು ವಿಷಯ ಅರ್ಥ ಆಗಬೇಕು, ಅವತ್ತು ರಾತ್ರಿ ನಡೆದಂಥ ವಿಷಯ ಸಾಧಾರಣ ವಿಷಯ ಅಲ್ಲ. ನಾವು ಆಲೋಚನೆಗೆ, ದೇವರ ಆಲೋಚನೆಗೆ ಬರ್ತಾ ಇದ್ದೇವೆ. ನೋಡಿ, ಆ ರಾತ್ರಿ ವೇಳೆಯಲ್ಲಿ ಆ ಸಾಮ್ರಾಜ್ಯದಿಂದ ಶಕ್ತಿಯಿಂದ ಶಕ್ತವಾಗಿ ಕಟ್ಟಲ್ಪಟ್ಟಂಥ ಆ ಕಟ್ಟಡದ ಒಳಗೆ ದೇವರ ದೂತನು ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರ ದೂತನು ಇಳಿದನಲ್ಲಿ. ಪ್ರೈಸ್ ದಿ ಲಾರ್ಡ್. ಆ ರಾತ್ರಿ ವೇಳೆಯಲ್ಲಿ ದೇವರ ದೂತನ ಆ ಕಟ್ಟಡದ ಒಳಗೆ ಬರ್ತಾ ಇದ್ದಾನೆ. ಅಲ್ಲಿ ದೇವರ ದೂತನ ಪ್ರವೇಶ ಸ್ಟಾರ್ಟ್ ಆಯಿತು. ಪ್ರೈಸ್ ದಿ ಲಾರ್ಡ್. ಇವರ ದೊಡ್ಡ ಯೋಜನೆ ಒಂದು ಕಡೆ, ದೊಡ್ಡ ಪ್ಲಾನಿಂಗ್ ನಡೀತಾ ಇದೆ. ಇಲ್ಲೊಂದು ಕಾವಲು ನಡೀತಾ ಇದೆ. 16 ಜನ, ನನ್ನ ಮಟ್ಟಿಗೆ ಫುಲ್ 16 ಜನ, ಇನ್ನೂ 4 ಜನ ಬರ್ತಾ ಇದ್ದಾರೆ ಕಾವಲು. ಎಷ್ಟು ಅವರ್ ಗೊತ್ತಿಲ್ಲ, ಇವರು ಕಾಯ್ತಾ ಇದ್ದಾರೆ. ಎಲ್ಲ ಮಧ್ಯದಲ್ಲಿ ದೇವರ ದೂತನ ಇಳಿತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ಹಗಲ ವೇಳೆಯಲ್ಲಿ ನಾನು ಹೇಳುವಂಥ ದೇವರ ಆಲೋಚನೆ, ನಾವು ಶಕ್ತವಾಗಿ ದೇವರ ಮಕ್ಕಳೇ ಕೇಳಿರಿ, ನಿನ್ನ ವಿರೋಧವಾಗಿ ಎಷ್ಟು ಶಕ್ತವಾಗಿ ಯಾರೇ ಕಟ್ಟಿದರು, ಯಾರೇ ನಿಂತರೋ, ನಿನ್ನ ವಿರೋಧವಾಗಿ, ನಿನ್ನ ಸಭೆಯ ವಿರೋಧವಾಗಿ, ನಿನ್ನ ಸೇವೆಯ ವಿರೋಧವಾಗಿ ಯಾರೇ ನಿಂತರೂ ಪರವಾಗಿಲ್ಲ, ನಿನಗೋಸ್ಕರ ಕಾರ್ಯ ಮಾಡುವಂತ, ನಿನಗೋಸ್ಕರ ಬಿಡುಗಡೆ ಕಳಿಸುವಂತ, ನಿನ್ನ ವಿಷಯಕ್ಕೋಸ್ಕರ ಇಳಿಯುವಂತ ದೇವರು ಈ ಹಗಲಿನ ವೇಳೆಯಲ್ಲಿ ಜೀವಿಸ್ತಾ ಇದ್ದಾನೆ. ರಿಖಬರ ಹಂದರ ಶೈಲಬರಬ, ರಿಖಬರಬರ ಹಂದರ ಶೈಲಬರ, ರಿಬಾಬರಬ ರಿಖಬರ, ರಿಖೆಂದ ರಖಬರ, ರಿಖೆಂದು ರಿಖಬಬ, ರಿಖಂದ ರಖಬರಬರ. ನಿನ್ನ ವಿರೋಧವಾಗಿ, ನಿನ್ನ ಸಭೆಯ ವಿರೋಧವಾಗಿ, ನಿನ್ನ ಸೇವೆಯ ವಿರೋಧವಾಗಿ, ನಿನ್ನ ಕುಟುಂಬದ ವಿರೋಧವಾಗಿ ಯಾರೇ ನಿಂತರೋ, ಎಷ್ಟು ಶಕ್ತವಾಗಿ ನಿಂತರೂ ಪರವಾಗಿಲ್ಲ, ನನಗೋಸ್ಕರ ಇಳಿಯುವಂತ ದೇವರು ಈ ಹಗಲಿನ ವೇಳೆಯಲ್ಲಿ ಜೀವಿಸ್ತಾ ಇದ್ದಾನೆ. ಸೈತಾನು ಎಷ್ಟೇ ಬಲವಾಗಿ ಕೆಲಸ ಮಾಡಲಿ, ನಿನ್ನ ವಿರೋಧಿಗಳು ಎಷ್ಟೇ ಶಕ್ತವಾಗಿ ಕೆಲಸ ಮಾಡಲಿ, ನಿನ್ನ ಸೇವೆ ವಿರೋಧವಾಗಿ, ನಿನ್ನ ಕುಟುಂಬದ ವಿರೋಧವಾಗಿ, ನಿನ್ನ ಮಕ್ಕಳ ವಿರೋಧವಾಗಿ ಯಾರೇ ಹೇಳಲಿ, ಎಷ್ಟು ಶಕ್ತವಾಗಿ ನಿಲ್ಲಲಿ, ಭಯಪಡುವಂತ ಅವಶ್ಯಕತೆ ಇಲ್ಲ. ನಿನಗೋಸ್ಕರ ಕಾರ್ಯ ಮಾಡುವಂತ, ನಿನಗೋಸ್ಕರ ಸೇವೆ ಮಾಡುವಂತ ದೇವರ ದೂತನು ಈ ಹಗಲಿನ ವೇಳೆಯಲ್ಲಿ ಇಳಿಯುತ್ತಾ ಇದ್ದಾನೆ.
Rikababa, Rikabara, Rimabara, Rikabara, Rikabara, Handara, Tirabara, Rikabara, Handara, Tirabara, Rikabara, Handara, Tirabara, Rikabara, Hallelujah. ರಾತ್ರಿ ಹಗಲ ವೇಳೆಯಲ್ಲಿ ದೇವರ ಆತ್ಮನು ಶಕ್ತವಾಗಿ ಹೇಳುತ್ತದೆ, ಕೆಲವೊಂದು ವಿಷಯಗಳಿಗೋಸ್ಕರ ನೀನು ಪ್ರಾರ್ಥನೆ ಮಾಡುವಂತ ವಿಷಯಕ್ಕೋಸ್ಕರ ದೇವರ ದೂತನು ಇಳಿಯುವಂತ ಹಗಲಾಗಿದೆ. Hallelujah, Hallelujah, Hallelujah. ಈ ಹಗಲಿನ ವೇಳೆಯಲ್ಲಿ ಕೆಲವೊಂದು ವಿಷಯಗಳ ಮೇಲೆ ದೂತನು ಹಿಡಿಯುವಂತಾಗಲು, ಕೆಲವೊಂದು ವಿಷಯಗಳ ಮೇಲೆ ದೂತನು ಹಿಡಿಯುವಂತಾಗಲು, ನೀ ಕಣ್ಣೀರುವಂತ ವಿಷಯದ ಮೇಲೆ, ನೀ ಭಾರ ಪಡುವಂತ ವಿಷಯದ ಮೇಲೆ, ನೀ ಪ್ರಾರ್ಥನೆ ಮಾಡುವಂತ ವಿಷಯದ ಮೇಲೆ ದೇವರ ದೂತನು ಹಿಡಿಯುವಂತಾಗಲಾಗಿದೆ. ಎಲ್ಲರೂ ಪ್ರಾರ್ಥನೆಯೊಂದಿಗೆ ಇರೋಣ, ಎಲ್ಲರೂ ಪ್ರಾರ್ಥನೆಯೊಂದಿಗೆ ಇರೋಣ. ಶಕ್ತವಾದ ದೇವರ ಸಾನ್ನಿಧ್ಯ, ಶಕ್ತವಾದ ದೇವರ ಸಾನ್ನಿಧ್ಯ ಈ ಹಗಲಿನ ವೇಳೆಯಲ್ಲಿ ಇಳಿತಾ ಇದೆ. ಈ ಹಗಲಿನ ವೇಳೆ ದೇವರ ಸಾನ್ನಿಧ್ಯ ಕ್ರಿಯೆಗಳು ಪ್ರಾರಂಭವಾಗ್ತಾ ಇದೆ, ದೇವರ ಕ್ರಿಯೆ ನಡೀತಾ ಇದೆ. Rikabara Handara Diraba Rekendero Rikabara. Yes, take glory, Lord. Hallelujah. Praise the Lord. Hallelujah, Hallelujah, Hallelujah. ಯಾರೇ ನಿನಗೆ ವಿರೋಧವಾಗಿ ಕೆಲಸ ಮಾಡಲಿ, ಯಾರೇ ನಾಯಕತ್ವ ವಹಿಸಲಿ, ಯಾರೇ ನಿಂತರೂ ಭಯಪಡುವಂತ ಅವಶ್ಯಕತೆ ಇಲ್ಲ. ಅವರು ಎಷ್ಟು ಶಕ್ತವಾಗಿ ನಿನ್ನ ವಿರೋಧವಾಗಿ ಕಾರ್ಯ ಮಾಡಿದ್ರು ನೀ ಭಯಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿನಗೋಸ್ಕರ ಇಳಿಯುವುದು ಒಂದು ಮನುಷ್ಯನ ಶಕ್ತಿ ಅಲ್ಲ, ಒಬ್ಬ ಮನುಷ್ಯನಲ್ಲ, ದೇವರ ದೂತನು. ದೇವರು ಈ ಹಗಲಿನ ವೇಳೆಯಲ್ಲಿ ಇಳಿತಾ ಇದ್ದಾನೆ. Tiraba rakanda rakandi rikaba, tiraba rakaba rakabala, rikada rakabara, tiraba rikabara. Hallelujah. ಹಗಲಿನ ವೇಳೆಯಲ್ಲಿ ಇಳಿತಾ ಇದ್ದಾನೆ. ಹಲ್ಲೆಲೂಯಾ. ಕೆಲವೊಂದು ವಿಷಯಗಳ ಮೇಲೆ ಇವತ್ತೇ ದೇವರ ಆತ್ಮನು ಹೇಳ್ತಾ ಇದ್ದಾನೆ, ವಿಷಯಗಳ ಮೇಲೆ ಇಳಿತಾ ಇದ್ದಾನೆ, ಉತ್ತರವಾಗಿ ಇಳಿತಾ ಇದ್ದಾನೆ. ಭಾರ ಪಡುವಂತ ವಿಷಯ, ನೀ ಕಣ್ಣೀರಿನ ವಿಷಯ, ನೀ ಅಳುವಂತ ವಿಷಯ, ನೀ ಪ್ರಾರ್ಥನೆ ಮಾಡಿದ ವಿಷಯ, ಉಪವಾಸ ಮಾಡಿದ ವಿಷಯಗಳ ಮೇಲೆ ದೇವರ ದೂತನು ಈ ಹಗಲಿನ ವೇಳೆಯಲ್ಲಿ ಇಳಿತಾ ಇದ್ದಾನೆ. ತೀರಬ ರಖ ದೀರಿ ಖಬ ರಖ ದೀರಿ ಖಬ ತೀರೆಕೆಂದೋ ರೊಖೋ ರೀಬಾ ರಖೆಂದೆ ರೇಖೆ ರಿಕೆಂದೋ ರೊಖೋ. ಓ ಹಲ್ಲೆಲೂಯಾ. ರಿಖಬ ರಖಂದಿ ರಿಖಬ ರಬ ರಿಖಬ ರಖದ ರಬ. ಓ ರಿಖಬ ರಬರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಹಲ್ಲೆಲೂಯಾ. ನಿನ್ನ ವಿಷಯಗಳ ಮೇಲೆ ದೂತನು ಹಿಡಿದರೆ, ನಿನ್ನ ವಿಷಯಗಳ ಮೇಲೆ ದೂತನು ಹಿಡಿದರೆ ದೇವರ ಕ್ರಿಯೆಗೆ ಆರಂಭವಾಗ್ತದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತೇವೆ, ತಕ್ಷಣ ದೂತನು ಹಿಡಿದಾಗ ಅಲ್ಲಿ ಪ್ರಕಾಶ ಉಂಟಾಯ್ತು. ಪ್ರೈಸ್ ದಿ ಲಾರ್ಡ್. ದೂತನು ಬಂದ ಅಲ್ಲಿ ಪ್ರಕಾಶ ಉಂಟಾಯ್ತು. ಪ್ರೈಸ್ ದಿ ಲಾರ್ಡ್. ಕೆಲವೊಂದು ವಿಷಯಗಳು ದೇವರ ಹಿಡಿದಾಗ ನಾವು ಕಾಣದಿದ್ದರು ಅಲ್ಲಿ ಪ್ರಕಾಶ. ಅವ್ರಿಗೆ ಬೇರೆಗೆ ಕಾಣಂಗಿಲ್ಲ, ಆದರೆ ಅಲ್ಲಿ ಎಲ್ಲಿ ಕತ್ತಲೆಯ ಅನುಭವಗಳಿದೆಯೋ, ಎಲ್ಲೇ ಕಾಣದ ಮುಂದೆ ಹೋಗಲಿಕ್ಕೆ ಆಗುವುದಿಲ್ಲ, ಮುಂದೆ ಹೇಗೆ ಹೋಗುವುದೆಂಬುದಾಗಿ ಯೋಚನೆ ಮಾಡುವಂಥ ಜೀವಿತವೇ ಈ ಹಗಲಿನ ವೇಳೆ ದೇವರ ಆಲೋಚನೆ. ಅಂದರೆ ನಿನಗೋಸ್ಕರ ದೇವರ ಪ್ರಕಾಶ, ದೇವರ ಬೆಳಕು ಮೂಡಲಿದೆ. ರಿಕಬಾರ ಹಂದರ ಧೀರಬಾರ, ರಿಕಬಾರ ಹಂದರ ಧೀರಬಾರ ಬರ. ಓ ಹಲ್ಲೆಲೂಯಾ. ಮುಂದೆ ಹೇಗೆ ಹೋಗೋದೆಂಬುದಾಗಿ ಗೊತ್ತಿಲ್ಲ, ಹೇಗೆ ಮುಂದೆ ಸ್ಟೆಪ್ ಹಾಕೋದಂಗೆ ಗೊತ್ತಿಲ್ಲ. ಅಂದರೆ ಎಲ್ಲೋ ಕತ್ತಲೆ ಅನುಭವದಲ್ಲಿ ಕಾಣೋದಾದರೆ ಇವತ್ತು ದೇವರು ಇಳಿಯುವಂಥ ವಿಷಯ ಅಂದರೆ ಅಲ್ಲಿ ಪ್ರಕಾಶ ಉಂಟಾಗ್ತಾ ಇದೆ. ದೇವರ ಸಾನ್ನಿಧ್ಯ ಇಳಿಯುವಾಗ ಅಲ್ಲಿ ಪ್ರಕಾಶ ಉಂಟಾಗ್ತದೆ. ರಿಕಬಾರ ಹಂದರ ಧೀರಬಾರ. ಈ ಉಪವಾಸ ಪ್ರಾರ್ಥನೆ 21ನೇ ದಿನ ಕೊನೆಗೊಳಿಸುವಾಗ ದೇವರ ಆತ್ಮನು ಹೇಳ್ತಾನೆ, ಕೆಲವು ವಿಷಯಗಳಲ್ಲಿ ವ್ಯಕ್ತವಾದ ಬೆಳಕನ್ನು, ಪ್ರಕಾಶವನ್ನು ದೇವರು ತೋರಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಲೋ. ರಿಕಬಾರ ಹಂದರ ತೀರಬಾರ, ರಿಕಬಾರ ಹಂದರ ತೀರಬಾರ, ರಿಕಬ ರೆಕೆಂದ ರೊಕೋ. ಓ ರಿಕೆಂದ ರಕಬಾರ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್. ಇಲ್ಲ ನೋಡ್ತೇವೆ, ದೇವರ ದೂತನನ್ನು ಮುಟ್ಟುತ್ತಾ ಇದ್ದಾನೆ. ತಟ್ಟಿದಂತ ಹೇಳ್ತದೆ. ಪ್ರೈಸ್ ದಿ ಲಾರ್ಡ್. ತಟ್ಟಿದ ಸೆಕೆಂಡ್ ಏನಾಯಿತು?
ಸರಪಳಿ ಬಿಚ್ಚಲ್ಪಡ್ತಾರೆ. ಪ್ರೈಸ್ ಲಾರ್ಡ್. ಎಲ್ಲ ನೋಡಿ, ಯಾರು ಬಿಚ್ಚಲಿಕ್ಕೆ ಹೋಗಲಿಲ್ಲ. ಅಲ್ಲಿ ಯಾರು ಕಟ್ಟಿಂಗ್ ಪ್ಲೇಯರ್ ಏನು ಉಪಯೋಗ ಮಾಡಲಿಲ್ಲ. ಒಂದೇ ಒಂದು ದೇವರ ಸ್ಪರ್ಶನೆ ಆ ತಟ್ಟಲ್ಲಿ. ಎಲ್ಲಿ ಅನೇಕರು ಇವತ್ತು ಕಟ್ಟುಗಳು ಬಿಚ್ಚಾಕೆ ಓಡ್ತಾ ಇದ್ದಾರೆ. ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ. ಎಲ್ಲಿ ಹೋದ್ರೂ ಬಿಡುಗಡೆ ಇಲ್ಲ. ಪ್ರೈಸಲ್ಲಿ ಕಾರಣ ಅಂದರೆ ಅವ್ರಿಗೆ ಗೊತ್ತು. ಅವರಿಗೆ ಅಂದರೆ ಅವರ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಕಟ್ಟಲ್ಪಟ್ಟಿದ್ದೇವೆ. ಆದರೆ ಅನೇಕರು ಇವತ್ತು ಕಟ್ಟಲ್ಪಟ್ಟವರಾಗಿದ್ದಾರೆ. ಪ್ರೈಸ್ ಲಾರ್ಡ್. ಆದರೆ ದೇವರ ವಾಕ್ಯ ನೋಡಿ, ಇನ್ನೊಂದು ಮೀಟಿಂಗ್ ಹೋದಾಗ ದೇವರ ಆರಾಧನೆ ಪ್ರಕಟ ಆಯಿತು. ಒಬ್ಬರು ಸಹೋದರಿಗೆ ಬಂದವರು, ಪಾಸ್ಟ್ರೇ ನೀವು ಕಟ್ಟುಗಳು ಬಿಚ್ಚಲ್ಪಡ್ತಾ ಅಂದ್ಕೊಳ್ಳೋ ತಕ್ಷಣ ನನಗೆ ಕಟ್ಟಲ್ಪಡೋದು ಸರ್ಪಣಿ ಹಿಂಗೆ ಬಿಚ್ಚೋಯ್ತು. ನನಗೆ ನಂಬಲಿಕ್ಕೆ ಆಗಲಿಲ್ಲ. ಅವ್ರು ಹೇಳಿದ್ರು, ಏನೋ ಕಟ್ಟಲ್ಪಡೋದು ಸರ್ಪಣಿ ಹಿಂಗೆ ಬಿಚ್ಚೋದಂಗೆ ಆಯ್ತು ಅಂತ. ಪ್ರೈಸ್ ಲಾರ್ಡ್. ಪೇತ್ರನು ಮುಟ್ಟಿದಾಗ ಅವನಲ್ಲಿ ಕಟ್ಟಂಥ ಕಟ್ಟುಗಳು ಬಿಚ್ಚಲ್ಪಟ್ಟರೆ, ಈ ಹಗಲ ವೇಳೆ ಹೇಳ್ತಾನೆ, ನಿನ್ನನ್ನು, ನಿನ್ನ ಕುಟುಂಬವನ್ನು, ಸಭೆಯನ್ನು ಎಲ್ಲೆಲ್ಲಿಯೋ ಬಂಧಿಸಲಿಕ್ಕೆ ಸೈತಾನ ಪದದಿಟ್ಟರೆ, ಇವತ್ತು ಹಗಲ ವೇಳೆಯಲ್ಲಿ ದೇವರ ಸಾನ್ನಿಧ್ಯ ಇಳಿದು ಕಟ್ಟಲ್ಪಟ್ಟಂಥ ಅವಸ್ಥೆಗಳನ್ನು ತಟ್ಟಲ್ತಾ ಇದ್ದಾನೆ. ಪ್ರೈಸಲು ಅವನು ಎಷ್ಟು ಶಕ್ತವಾಗಿ ಕಟ್ಟಲಿ, ಯಾರು ಬೇಕಾದ್ರೂ ಕಟ್ಟಲಿ, ಎಲ್ಲಿ ಬೇಕಾದ್ರೂ ಹೋಗಿ ಕಟ್ಟಲಿ. ಪ್ರೈಸ್ ಲಾರ್ಡ್. ನಾ ಹೇಳ್ತಾರಂದರೆ, ಇವತ್ತು ಜನ ದೇವರು ಬಿಡುಗಡೆ ಕೊಟ್ಟರು ಮತ್ತೆ ಬಂಧನ ಬಿಚ್ಚಲಕ್ಕೆಲ್ಲ ಓಡಾಡಿರ್ತಾರೆ. ಸಾಕಾಗೋದಿಲ್ಲ. ಆದರೆ ನಾನು ಹೇಳ್ತೇನೆ, ದೇವರು ನಿನ್ನ ಮುಟ್ಟಿದರೆ ಅದು ಮುಟ್ಟಿದರೆ. ಪ್ರೈಸ್ ಲಾರ್ಡ್. ಅಂದು ರಾತ್ರಿ ವೇಳೆಯಲ್ಲಿ ಆ ದೇವರ ದೂತನ ಅವನು ಮುಟ್ಟಿದಾಗ ಅವನು ಕಟ್ಟಿದ್ದಕ್ಕೆಲ್ಲ ಕಟ್ಟುಗಳು ಬಿಚ್ಚಲ್ಪಟ್ಟಿದ್ದಾರೆ. ಈ ಹಗಲ ವೇಳೆಯಲ್ಲಿ ನೀನು ಅವ್ರು ಮಾಡಿದ್ದಾರೆ, ಇವರು ಮಾಡಿಸ್ತಾರೆ. ಯಾವ ಮಾಟ ಮಂತ್ರ ಶಕ್ತಿ ಯಾವುದೇ ನಿನ್ನ ವಿರೋಧವಾಗಿ, ನಿನ್ನ ಸೇವೆ ವಿರೋಧವಾಗಿ ಯಾರೇ ನಿಂತರೂ ನೀನು ಭಯಪಡುವಂಥ ಅವಶ್ಯಕತೆ ಇಲ್ಲ. ಈ ಹಗಲ ವೇಳೆಯಲ್ಲಿ ನನ್ನ ದೇವರು ಮುಟ್ಟಿದ್ರೆ ನೀನು ಸ್ವತಂತ್ರ ಆಗ್ತೀಯ. ಆ ಮುಟ್ಟುವಿಕೆ ಅನುಭವಿಸಬೇಕು. 21ನೇ ಉಪವಾಸದ ಕೊನೆಯ ದಿನ ನೀನು ಅನುಭವಿಸಿಯೇ ಹೋಗಬೇಕು. ಈ ಹಗಲ ವೇಳೆ ನಾವು ಆರಾಧನೆ ಮಾಡುವಾಗ ಅದನ್ನು ಅನುಭವಿಸಿಯೇ ಹೋಗಬೇಕು. ಕೆಲವರಿಗೆ ಬಹಳ ಇಷ್ಟ, ನೀ ಕಟ್ಟಲ್ಪಟ್ಟಿದೆಯಾ, ನಿನ್ನ ಮೇಲೆ ದೆವ್ವ ಇದೆ, ನಿನಗೆ ಕೇಳಿಗೆ ಹೌದು ಫಾಸ್ಟ್ರೆ, ಕರೆಕ್ಟ್ ಪಾಸ್ಟ್ ಬೆಂಗಳೂರು ಪಾಸ್ಟರ್ ಕರೆಕ್ಟ್ ಆಲೋಚನೆ ಹೇಳ್ತಾರೆ ನೋಡಿ. ಪ್ರೈಸ್ ಲಾರ್ಡ್. ಬೆಂಗಳೂರು ಪಾಸ್ಟರು ಕರೆಕ್ಟ್ ಆಲೋಚನೆ ಹೇಳ್ತಾರೆ. ಕೆಲವರಿಗೆ ಭಾಳ ಇಷ್ಟ, ಮಾಟ ಮಾಡಿದ್ದಾರೆ, ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ, ಕೇಳಲಿಕ್ಕೆ ತುಂಬ ಅದು ಬಂದನೆ ಕೇಳ್ಕೊಂಡು ಹೋಗ್ಬಿಡ್ತಾರೆ, ಭಾಳ ಸಂತೋಷ ಹೋಗ್ತಾರೆ. ನನ್ನ ಪಾಲಿಸಿ ಅಂದರೆ ದೇವರು ಹೋರಾಟ ತಿಳಿಸಿದ್ರೆ ಅದನ್ನು ಬಿಡುಗಡೆ ಆಗಬೇಕು. ದೇವರು ಹೇಳಿದರೆ ಅದನ್ನು ದೇವರು ಬಿಡಿಸ್ತಾನೆ. ಅದನ್ನು ವರ್ಷಗಳಲ್ಲಿ 20 ವರ್ಷ ಅದೇ ಕಟ್ಕೊಂಡು ತಲೆ ಮೇಲೆ ಅಡ್ಡಿಡುವಂತಲ್ಲ, ಅದನ್ನು ಫ್ರೀ ಆಗಬೇಕು. ನಾವು ಸ್ವತಂತ್ರ ಆಗಬೇಕು. ಪ್ರೈಸ್ ಲಾರ್ಡ್. 21 ವರ್ಷ 30 ಇನ್ನೊಂದು 10 ದಿನ 10-21 ಮಾಡಿದ್ರು ನಿಮ್ಮ ಜೊತೆ ಹೋರಾಟ ನಡ್ಕೊಂಡು ನಡೆದ ಅದಲ್ಲ. ನಾನು ಫ್ರೀ ಆಗಿದ್ದೇನೆ. ನಾನು 21ನೇ ದಿನ ದೇವರು ನನ್ನ ಸರ್ಪಣಿಗಳನ್ನು ಬಿಚ್ಚಿದ. ಅದು ಹೇಳಬೇಕು. ನಾನು ಉಪವಾಸ ಪ್ರಾರ್ಥನೆ ಫಲ ಅದು. ನಾನು ಉಪವಾಸ ಪ್ರಾರ್ಥನೆ ಕೂತು ನಾನು ವೇಸ್ಟ್ ಆಗಲಿಲ್ಲ. ದೇವರು ನನಗೆ ಬಿಡುಗಡೆ ಕೊಟ್ಟ. ಆಮೇನ್. ಈ ಆಗಲಿಲ್ಲ ಆಲೋಚನೆ ಅದೇ. ಪ್ರೈಸ್ ಲಾರ್ಡ್. 21ನೇ ಉಪವಾಸ ಕೂತ್ಕೊಂಡು ಮತ್ತೆ ಮುಂದಿನ ಉಪವಾಸ ಪ್ರಾರ್ಥನೆ ಅದೇ ವಿಷಯ. ಯಾಕೆ ಬಂಧನದ ಬಿಡಿಸು. ಸೈತಾನಿಗೆ ಎಷ್ಟು ಸಂತೋಷ. ಎಷ್ಟು ಬಿಡಿಸರು ಇದೇ ಪ್ರಾರ್ಥನೆ. ನನಗೆ ಕ್ರೆಡಿಟು. ಯಾರಿಗೆ ಕ್ರೆಡಿಟು? ಸೈತಾನಿಗೆ ಕ್ರೆಡಿಟು. ಅವ್ರದ್ದು ಉಪವಾಸ ಮಾಡಿದ್ರು ಏನು ಪ್ರಯೋಜನ ಆಗಿಲ್ಲ. ಮತ್ತೆ ಅವರಿದೆ ರಾಗ, ಇದೆ ಹಾಡು, ಇದೇ ರಾಗ ಹಾಡು ಅಲ್ಲ. ಈ ಹಗಲ ವೇಳೆಯಲ್ಲಿ ದೇವರ ಮಕ್ಕಳೇ, ನನ್ನ ದೇವರು ನಿನ್ನ ಮುಟ್ಟುದಾದರೆ ಅದು ಒಂದು ಮುಟ್ಟುಗೆ ಸಾಕು. ಉತ್ತಮವಾದ ದೇವರ ಕ್ರಿಯೆ ಈ ಹಗಲ ವೇಳೆಯಲ್ಲಿ ನಡೀತಾ ಇದೆ. ದೇವರ ಸಾನ್ನಿಧ್ಯ ಇಳಿತಾ ಇದೆ. ಯಾರ್ಯಾರೋ ಜೀವಿತದಲ್ಲಿ ಈ ಹಗಲ ವೇಳೆಯಲ್ಲಿ ದೇವರ ಆತ್ಮನು ಕ್ರಿಯೆ ಮಾಡ್ತಾ ಇದ್ದಾನೆ. ಓ ರಿಕಲಬರ, ನಿನ್ನನ್ನು ಮುಂದೆ ಬಿಡುವಂತ ಕೆಲವು ವಾದಿಸುತ್ತ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಲಯವಾಗ್ತಾ ಇದೆ. ಶೈಲಬರ ತೀರಬರ ರಿಕಬರ ಧೀರಬಾಲ ರಿಕಬಾರ ಧೀರಬಾಲ ರಿಕಬಾರ ಧೀರಬಾಲ ರಿಕಬಾರ ಧೀರಬಾಲ ರಿಕಬರ. ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್. ಕೂತ್ಕೊಳ್ಳಿ. ಇಲ್ಲ ದೇವರ ಆತ್ಮ ಮಾಡ್ತಾರೆ ನೋಡಿ. ಮುಟ್ಟಿದ ತಕ್ಷಣ ಬಿಚ್ಚಲ್ಪಟ್ಟಿತು. ಆಮೇಲೆ ಇವನು
ಅವನು ಮತ್ತೆ ಮಲಗಿದ್ದಾನೆ. ಹೌದಲ್ಲ, ಮಲಗಿದ ಅಲ್ಲಿ ದೇವ್ರ ದೂತ ಹೇಳ್ತಾನೆ ಎದ್ದೇಳು, ಎದ್ದೇಳ್ತಾನೆ. ಅವನಿಗೆ ತಾನಾಗಿ ಎದ್ದೇಳಕ್ಕಾಗಿಲ್ಲ, ಅವನು ಚೆನ್ನಾಗಿ ನಿದ್ದೆ ಅಷ್ಟು ಚೆನ್ನಾಗಿದ್ದ. ಫ್ರೈಸಲ್ಲ, ನೀನು ಆಗಲೇ ವೇಳೆಯಲ್ಲಿ ನಾನು ಹೇಳ್ತಾರಂತ ವಿಷಯ ಕೆಲವೆಲ್ಲೆಲ್ಲೋ ಎದ್ದೇಳಬೇಕೀಗ. ಈ ಉಪವಾಸ ಪ್ರಾರ್ಥನೆ 21 ದಿನ ಉಪವಾಸ ಪ್ರಾರ್ಥನೆ ಮುಗಿಯುವಷ್ಟಿಗೆ ಕೆಲವು ಕಡೆಯಲ್ಲಿ ಎದ್ದೇಳಬೇಕು. ದೇವರ ಸಭೆ, ವಿಶ್ವಾಸಿಗಳು, ದೇವರ ಸೇವಕರು ಎಲ್ಲೆಲ್ಲೂ ನಾವು ಎದ್ದೇಳಬೇಕು. ಪ್ರೈಸ್ ಲಾರ್ಡ್. ಇನ್ನು ನಿದ್ದೆ ಮಾಡುವಂಥ ಸಮಯ ಅಲ್ಲ. ಆತ್ಮಿಕ ನಿದ್ದೆಗಳು ಕಡಿಮೆ ಆಗಬೇಕು. ಪ್ರೈಸ್ ಲಾರ್ಡ್. ಪ್ರಾರ್ಥನೆಗಾಗಿ ಎದ್ದೇಳಬೇಕು, ದೇವರ ಸೇವೆಗಾಗಿ ಎದ್ದೇಳಬೇಕು, ದೇವರ ಯೋಜನೆಗಾಗಿ ಎದ್ದೇಳಬೇಕು. ಪೇತ್ರನೇ, ನೀನಿಲ್ಲಿ ನಾಶ ಮಾಡಿ ಬೀಳಲಿಕ್ಕಲ್ಲ, ನೀ ಇಲ್ಲಿ ನಿದ್ದೆ ಮಾಡಲಿಕ್ಕೆ ಅಲ್ಲ, ನೀನು ಎದ್ದೇಳಬೇಕು. ನಿನ್ನ ಬಗ್ಗೆ ಇರೋದು ಯೋಜನೆ ಆರಂಭ ಆಗಿದೆ ಅಷ್ಟೇ. ಈ ಜೈಲಲ್ಲಿ ನಿನಗೆ ಅಂತ್ಯ ಅಲ್ಲ. ಎದ್ದೇಳು ನೀನು. ಪ್ರೈಸ್ ಲಾರ್ಡ್. ದೇವರ ಆತ್ಮ ಹೇಳ್ತಾನೆ ಎದ್ದೇಳು ನೀನು. ಪ್ರೈಸ್ ಲಾರ್ಡ್. ಇವತ್ತು ಎಷ್ಟು ಬಿಡುಗಡೆ ಆದರೂ ನಿದ್ದೆ ಮಾಡೋರಿದ್ದಾರೆ. ನಾನು ಪ್ರೇಯರ್ ಮಾಡೋಕ್ಕೆ ಹೋಗ್ತಾನೆ, ಕೆಲವು ಡೈರೆಕ್ಟ್ ಬಂದು ಹೇಳ್ತಾರೆ, ಪಾಸ್ಟ್ರೇ ನನ್ನ ಮೇಲೆ ಸೈತಾನ ಹೋರಾಟ ಇದೆ. ನಾನು ಯಾರು ಹೇಳಿದ್ರು? ಮೇರ ಉಪ್ಪರ್ ಸೈತಾನೆ ಹಿಂದಿಲಿ, ಮೇರ ಉಪ್ಪರ್ ಸೈತಾನೆ ಮೈ ಕೋನ್ ಬಲ. ಯಾರು ಹೇಳಿದ್ರು? ನನಗೆ ಗೊತ್ತು. ಚರ್ಚೆ 10 ವರ್ಷದಿಂದ ಬಂದರು, ಇವತ್ತೇ ಗತಿ. 10 ವರ್ಷದಿಂದ ಬಂದರು ಮತ್ತೆ ಹೇಳ್ತಾ ಇರೋದು ನನ್ನ ಮೇಲೆ ಸೈತಾನ ಇದ್ದಾನೆ, ನನ್ನ ಮೇಲೆ ವಿರೋಧ ಇದೆ, ನನ್ನ ಮೇಲೆ ಹೋರಾಟ ಇದೆ. ನಾನು ಹೇಳ್ಕೊಂಡು ಅಡ್ಡಾಡಬೇಡಿ, ಎದ್ದೇಳಬೇಕು, ಎದ್ದೇಳಬೇಕು, ಎದ್ದೇಳಬೇಕು. ಪ್ರೈಸ್ ದಿ ಲಾರ್ಡ್. ನಮ್ಮ ಆತ್ಮಿಕ ಜೀವಿತದಲ್ಲಿ ಎದ್ದೇಳಬೇಕು, ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಎದ್ದೇಳಬೇಕು, ನಮ್ಮ ದೇವರಿಗೋಸ್ಕರ ನೀರಲ್ಲಿ ಎದ್ದೇಳಬೇಕು ಈ ದಿನಗಳಲ್ಲಿ. ಪ್ರೈಸ್ ದಿ ಲಾರ್ಡ್. ಎಂಥ ಪರಿಸ್ಥಿತಿಯಲ್ಲಿಯೂ ದೇವರು ಮುಟ್ಟಿದ ಮೇಲೆ ಮತ್ತೆ ಮಲಗಬಾರ್ದು. ಇದು ಅನೇಕರ ಗತಿ. ಇದು ಮತ್ತೆ ಅಲ್ಲೇ ಬೀಳ್ತಿದ್ದಾರೆ. ಇವತ್ತು ಎದ್ದೇಳುವಂಥ ಸಮಯ, ಎದ್ದೇಳುವಂಥ ಸಮಯ. ನೀ ಆತ್ಮಿಕನಾಗಿ ಎದ್ದೇಳಬೇಕು, ನಿನ್ನ ಆತ್ಮಿಕ ಜೀವಿತದಲ್ಲಿ ಎದ್ದೇಳಬೇಕು. ಪ್ರೈಸ್ ದಿ ಲಾರ್ಡ್. ಎಲ್ಲೆಲ್ಲಿಯೋ ದೇವರ ಆತ್ಮ ತಟ್ಟುವಾಗ ನೀನು ಎದ್ದೇಳಬೇಕು. ಅನೇಕ ಸಲ ನೀನು ದೇವರ ಕರೆಗೆ ನೀನು ಕೇಳ್ತಾ ಇಲ್ಲ, ದೇವರ ಆತ್ಮನ ಹೇಳುವಾಗ ನೀನು ಕರೆ ಕೇಳಿಲ್ಲ. ಅದರಿಂದ ಕೆಲವು ಸಲ ಕೆಲವರ ಜೀವಿತದಲ್ಲಿ ಇವತ್ತು ಅಲ್ಲೇ ಬಿದ್ದಿದ್ದಾರೆ. ಯಾವ ಗತಿಲ್ಲ. ಚರ್ಚಿಗೆ ಬರ್ತಾಯಿದ್ದೆ ಪಾಸ್ಟರ್, 10 ವರ್ಷ ಆಯಿತು, ಏನು ಗತಿ ಇಲ್ಲ. ಪಾಸ್ಟರ್ ತುಂಬ ಪ್ರಾರ್ಥನೆ ಮಾಡಿದ್ರು, ಏನಾಗಿಲ್ಲ. ನಾನು ಕೇಳಿದೆ, ನೀನು ಹೆಂಗೆ? ನಾನು ಇವತ್ತು ಇಲ್ಲೇ ಮಲಗಿದ್ದೇನೆ. ನನ್ನ ಜೀವಿತದಲ್ಲಿ ಬದಲಾವಣೆ 21 50 ಇದ್ದರೂ ನನ್ನ ಜೀವಿತದಲ್ಲಿ ಬದಲಾವಣೆ ಇಲ್ಲ. ಮತ್ತು ನಾನು ಯಾರು ಬ್ಲೇಮ್ ಮಾಡೋದು? ಪಾಸ್ಟ್ರು ಪ್ರಾರ್ಥನೆ ಮಾಡೋದು ಸರಿ ಇಲ್ಲ, ಸೇವಕರು ಪ್ರಾರ್ಥನೆ ಮಾಡಿದ್ರು ಸರಿ ಆಗಲಿಲ್ಲ. ಪಾಪ ಇವರು ಉಪವಾಸ ಮಾಡಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಕೊನೆಗೆ ಪಾಸ್ಟ್ರು ತಲೆ ಮೇಲೆ ಹಾಕಿ ನಾನು ಸರಿ ಆಗಂಗಿಲ್ಲ, ಅವ್ರು ಬೇಕಾದ್ರೆ ಸರಿ ಅನ್ನ ಹೇಳ್ಬಿಟ್ಟೆ. ಅದೆಲ್ಲ ಆಗೋದಿಲ್ಲ ನಮ್ಮ ಜೀವಿತದಲ್ಲಿ. ಎಲ್ಲೆಲ್ಲಿ ಎದ್ದೇಳಬೇಕು ಅಲ್ಲಿ ಎದ್ದೇಳಬೇಕು. ಉಪವಾಸ ಪ್ರಾರ್ಥನೆಗೆ ಎದ್ದೇಳಬೇಕು, ಆತ್ಮಿಕ ಜೀವಿತಕ್ಕೆ ಎದ್ದೇಳಬೇಕು, ದೇವರ ಆರಾಧನೆ ಮಾಡಲಿಕ್ಕೆ ಎದ್ದೇಳಬೇಕು, ದೇವರ ವಾಕ್ಯನ ಕೇಳಲಿಕ್ಕೆ ಎದ್ದೇಳಬೇಕು. ಪ್ರೈಸ್ ದಿ ಲಾರ್ಡ್. ಇವತ್ತು ಜನರಿಗೆ ಸಮಯ ಇಲ್ಲ, ಆತ್ಮಿಕ ವಿಷಯಗಳಿಗೆ ಸಮಯ ಇಲ್ಲ, ಪ್ರಾರ್ಥನೆಗೆ ಸಮಯ ಇಲ್ಲ, ಆಲೋಚನೆ ಕೇಳಲಿಕ್ಕೆ ಸಮಯ ಇಲ್ಲ, ಉಪವಾಸ ಪ್ರಾರ್ಥನೆಗೆ ಸಮಯ ಇಲ್ಲ, ಭಾಳ ಬಿಸಿ. ಪ್ರೈಸ್ ದಿ ಲಾರ್ಡ್. ಪಾಸ್ಟ್ ಆಶೋದ ಕೆಲವು ಕಡೆಯಲ್ಲಿ ಪಾಸ್ಟ್ ಆಶೋದ ಹೇಳುವ ಟೈಮಲ್ಲಿ ಕಾಲಿಡ್ತಾರೆ ಚರ್ಚಲ್ಲಿ, ದೇವರ ದರ್ಶನ ಪಡೆಯೋಕ್ಕೆ. ಲಿಟ್ರಾಗಿ ನೋಡಿದ್ದೇನೆ, ಹಿಂಗೆ ಕಾಲಿಡುವಾಗ ತಂದೆಯಾದ ದೇವರ ಪ್ರೀತಿಯಿಂದ ಹೇಳ್ತಾರೆ ಪಾಸ್ಟ್. ಅಷ್ಟೊತ್ತಿಗೆ ಇವರು ತೊಗೊಂಡು ಹಿಂದೆ ಹೋಗ್ಬಿಡ್ತಾರೆ. ಅರ್ಥ ನಾ ಹೇಳೋದು ಅರ್ಥ ಇದೆ. ಇವತ್ತು ಎದ್ದೇಳಬೇಕು, ನಮ್ಮ ಜೀವಿತದಲ್ಲಿ ಬದಲಾವಣೆ ಸಂಭವಿಸಬೇಕು. ಎಲ್ಲೆಲ್ಲೋ ಚೇಂಜಸ್ ದೇವರು ಬಯಸ್ತಾ ಇದ್ದಾನೆ. ನಿನ್ನ ಜೀವಿತದಲ್ಲಿ ಬದಲಾವಣೆ ಸಂಭವಿಸಬೇಕು. 21 ದಿನ ಉಪವಾಸ ಪ್ರಾರ್ಥನೆ ಫಲ ಅದು ನಿನ್ನ ಜೀವಿತದಲ್ಲಿ ಬದಲಾವಣೆ ಸಂಭವಿಸಬೇಕು. ಆಮೇನ್. ನಮ್ಮ ಜೀವಿತದಲ್ಲಿ ಎಲ್ಲೆಲ್ಲೂ ಬದಲಾವಣೆ ಆಗಬೇಕು, ಚೇಂಜಸ್ ನಡಿಬೇಕು. ನನ್ನ ಜೀವಿತದಲ್ಲಿ ಆಗಬೇಕು, ನಿನ್ನ ಜೀವಿತದಲ್ಲಿ ಆಗಬೇಕು, ನಮ್ಮ ಜೀವಿತದಲ್ಲಿ ಆಗಬೇಕು. ಆಮೇನ್. ನಮ್ಮ ಆತ್ಮಿಕತೆ ಎಲ್ಲೆಲ್ಲೋ ಬಿದ್ದುವಂಥ ಸ್ಥಿತಿಯಲ್ಲಿ ನಾವು ಎದ್ದೇಳಬೇಕಾಗಿದೆ. ದೇವರ ಆತ್ಮನ ಅದನ್ನು ಹೇಳ್ತಾ ಇದ್ದಾನೆ ಈಗಾಗಲೇ ಬೆಳೆಯಲಿ. ಪೇತ್ರನೇ, ನಿನ್ನೆ ಎದ್ದೇಳು, ನೀನು ಮಲಗುವಂಥ ಸಮಯ ಅಲ್ಲ, ಮಲಗೋ ಸಮಯ ಮುಗೀತು, ಈಗಾಗಲೇ ಆಯಿತು. ಪ್ರೈಸ್ ದಿ ಲಾರ್ಡ್. ರಾತ್ರಿ ಅಂದರೆ ನಿನ್ನ ಸಮಯ ಆಯ್ತಂತ ಎದ್ದೇಳು, ಎದ್ದೇಳು. ಪ್ರೈಸ್ ದಿ ಲಾರ್ಡ್. ನಮ್ಮ ಮುಂದೆ ವಿಷಯಕ್ಕೆ ಹೋಗೋಣ. ನಾನು ನೋಡ್ತೇವೆ, ಮೊದಲನೆಯ ಬಾಗಿಲು 2ನೇ ಬಾಗಿಲು ದಾಟಿದ. ಅದು ಹೆಂಗೆ ದಾಟಿದಂತ ಅಲ್ಲಿ ಯಾವುದೇ ರೀತಿಯ ಬರವಣಿಗೆ ಅವ್ರಿಗೆ ಹೋಗಿ ಅಲ್ಲಿ ಸರ್ವೆಂಟ್ಸ್ ಓಪನ್ ಮಾಡಿ ಕೊಟ್ಟಿರ್ಬೋದು, ಅಥವಾ ಅವನೇ ಓಪನ್ ಮಾಡಿ. ಆದರೆ ದೇವರ ವಾಕ್ಯ ಹೇಳ್ತದೆ, ಪಟ್ಟಣದ ಬಾಗಿಲು. ಪಟ್ಟಣದ ಬಾಗಿಲು ಅಂತ ಹೇಳುವಾಗ ಅದು ಯಾರಿಂದಲೂ
ತೆಗಿಯೋಕ್ಕಾಗದಂಥ ಬಾಗಿಲು ಅದು. ಉಳಿದೆಲ್ಲ ತೆಗಿಬೋದು. ಅದ್ರ ಪಟ್ಟಣದ ಬಾಗಿಲು ಒಂದು ಸಲ ಕ್ಲೋಸ್ ಮಾಡಿದ್ರೆ ಕ್ಲೋಸ್. ಆ ಬಾಗಿಲು ತಾನಾಗಿ ತೆರೆಯಲ್ಪಟ್ಟಿತು. ಆ ಬಾಗಿಲು ತಾನಾಗಿ ತೆರೆಯಲ್ಪಟ್ಟಿದ್ದು ರಾತ್ರಿ. ಆಮೇಲೆ ಯಾರು ತೆಗಿಲಿಲ್ಲ, ಅದು ತಾನಾಗಿ ತೆರೆಯಲ್ಪಟ್ಟಿತು. ಅನೇಕರಿಂದ ಮುಚ್ಚಲ್ಪಟ್ಟಂಥ ಬಾಗಿಲದು. ಅನೇಕರು ಸೇರಿ ಮುಚ್ಚಿದಂಥ ಬಾಗಿಲು. ಅದು ಕೀ ಅವ್ರ ಕೈಲಿಲ್ಲ, ಅಲ್ಲಿ ಸೆಕ್ಯೂರಿಟಿ ಕೈಲಿ, ಅಲ್ಲಿರೋದ ಕಾಯುವರ ಕೈಲಿ ಇರೋಂಗಿಲ್ಲ ಕೀ. ಅದು ಕೀ ಎಲ್ಲಿರ್ಬೇಕು ಅಲ್ಲಿಟ್ಟಿರ್ತಾರೆ. ಸುಮ್ಮನೆ ಅಲ್ಲ, ಯೋಚನೆ ಮಾಡಿ. ಕೀ ಕಳ್ಳನ ಕೈಲಿ ಕೀ ಕೊಟ್ಟು ಹೋಗ್ತಾರೆ ತೆಗೀರಿ ಅಂತ. ರಾತ್ರಿ ಏನೇನೋ ನಡೀಬೋದು. ಪಟ್ಟಣ ಒಂದು ಸಲ ವೈರಿಗಳಿಂದ ಅಥವಾ ಯಾರು ಹೊರಗೆ ಹೋಗಬಾರ್ದು, ಅದಕ್ಕೆ ಕೈ ಮುಚ್ಚಲ್ಪಟ್ಟಂಥ ಆ ಕಡೆ ನಿಲ್ಲ ಈ ಕಡೆ ನಿಲ್ಲ ಅಂಥ ಪಟ್ಟಣದ ಬಾಗಿಲು ಆ ರಾತ್ರಿ ವೇಳೆಯಲ್ಲಿ ಪೇತ್ರರಿಗೋಸ್ಕರ ತಾನಾಗಿ ತೆರೆಪಡು. ರಿಕಬರ ಹಂದರ ಶೈಲಬರ ತೋಳ್ಗನ ದೀರಬರ ರಿಕಬರ. ಈ 7ನೇ ವರ್ಷ ಸಭೆಯ ವಾರ್ಷಿಕೋತ್ಸವ ನಡೆಸುತ್ತಿರುವಾಗ 21ನೇ ಕೊನೆಯ ದಿನದಲ್ಲಿ ದೇವರ ಆತ್ಮನಲ್ಲಿ ಕೆಲವೊಂದು ನಿಮಗೋಸ್ಕರ ತಾನಾಗಿ ತೆರೆಯಲ್ಪಡ್ತಾ ಇದೆ. ರಿಕಬರ ಆಲೋಚನೆ ಕೆಲವೊಂದು ಪ್ರಯೋಜಿಸಲು ಯಾರಿಂದಲೂ ತೆಗಿಯಕ್ಕಾಗದಂಥ ಕೆಲವು ಬಾಗಿಲುಗಳು ಈ ಸಭೆಗೋಸ್ಕರವಾಗಿ, ಇಲ್ಲಿ ಕೂತಿರುವಂಥ ಕೆಲವು ವ್ಯಕ್ತಿಗಳಿಗೋಸ್ಕರವಾಗಿ, ಸೇವಕರಿಗೋಸ್ಕರವಾಗಿ ದೇವರ ಆತ್ಮನೇ ಹೇಳ್ತಾನೆ, ವ್ಯಕ್ತವಾಗಿ ಈ ದಿನಗಳಲ್ಲಿ ತೆರೆಯಲ್ಪಡ್ತಾ ಇದೆ. ಹಲ್ಲೆಲೂಯಾ. ಕೆಲವು ಬಾಗಿಲುಗಳು ತೆರೀತಾ ಇದೆ. ವ್ಯಕ್ತವಾಗಿ ದೇವರ ಆತ್ಮನು ಹೇಳ್ತಾ ಇದ್ದಾನೆ, ಕೆಲವರಿಗೋಸ್ಕರ, ಕೆಲವು ಕುಟುಂಬಗಳಿಗೋಸ್ಕರ, ಕೆಲವು ಮಕ್ಕಳಿಗೋಸ್ಕರವಾಗಿ ದೇವರ ಕಾರ್ಯ, ದೇವರ ಕ್ರಿಯೆ ಆರಂಭವಾಗ್ತಾ ಇದೆ. ರಿಕಬರ್ ಹಂದರ ಶೈಲಬರ ರಿಕಬರ್ ಹಂದರ ರಿಕಬರ ಪ್ರೈಸಲೋ ರಿಕಬಾಬಾಬಾ ರಿಕಬರ. ಕೆಲವೊಂದು ತಾನಾಗಿ ತೆರೆಯಲ್ಪಡ್ತದೆ. ನೀವು ಎಷ್ಟು ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ. ಅವನು ಎಷ್ಟು ಶಕ್ತವಾಗಿ ಮುಚ್ಚಲಿ, ಅದು ಯಾರು ಬೇಕಾದ್ರೂ ಮುಚ್ಚಲಿ. ಇಲ್ಲಿ ಸೇವೆ ವಿರೋಧವಾಗಿ, ನಿನ್ನ ಕುಟುಂಬದ ವಿರೋಧವಾಗಿ, ನಿನ್ನ ತಲೆಮಾರಿನ ವಿರೋಧವಾಗಿ ಎಷ್ಟೋ ದುಷ್ಟನು ಎಷ್ಟು ಶಕ್ತವಾಗಿ ಅವನಿಗೆ ಕಟ್ಟಿದರೂ ಪರವಾಗಿಲ್ಲ, ಮುಚ್ಚಿದರೂ ಪರವಾಗಿಲ್ಲ. ದೇವರು ತಾನೇ ನಿಮಗೋಸ್ಕರ ದಾರಿಗಳನ್ನು ತೆರೆಯುತ್ತಾ ಇದ್ದಾನೆ. ಅಂದರೆ ನೋಡಿ, ಸುಮ್ಮನೆ ಹೇಳ್ತಾ ಇಲ್ಲ. ದೇವರ ಆತ್ಮ ಕೆಲವರಿಗೋಸ್ಕರ ಇವತ್ತು ಕೆಲವು ದಾರಿಗಳು ತೆರೆಯಲ್ಪಡ್ತಾರೆ. ಶಕ್ತವಾಗಿ ನಂಬ್ರಿ, ದೇವರು ತಾರಿತಾನೆ. ನೀನು ಪ್ರಾರ್ಥನೆ ಮಾಡಿ ಸಾಕಾಗಿರ್ಬೋದು, ಆದರೆ ದೇವರ ಆತ್ಮನು ಹೇಳ್ತಾನೆ, ನಾನು ನಿಮಗೋಸ್ಕರ ಪ್ರಯತ್ನಿಸಲು ನಾನು ತೆರೆದರೆ ಆರಿಂದಲೂ ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ನಾನು ತೆರೆದರೆ ಯಾರಿಂದಲೂ ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. ಯಾರಿಂದಲೂ ಮುಚ್ಚಲಿಕ್ಕೆ ಆಗದಂತ ಬಾಗಿಲು ನಿನಗೋಸ್ಕರ ತೆರೀತಾನೆ. ಪ್ರೈಸ್ ದಿ ಲಾರ್ಡ್. ಆಲೋಚನೆ ಇದು ಶಕ್ತವಾಗಿ ಸ್ವೀಕರಿಸಿಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ರಿಸೀವ್ ಇಟ್. ಹಲ್ಲೆಲೂಯಾ. ಜೀಸಸ್ ನೇಮ್. ಹಲ್ಲೆಲೂಯಾ. ಜೀಸಸ್ ನೇಮ್. ರಿಕಬರ ಹಂದರ ಶೈಲಬರ ರಿಕಬರ. ಪ್ರೈಸ್ ದಿ ಲಾರ್ಡ್. ಕೆಲವೊಂದನ್ನು ನಾವು ನಂಬುವುದಾದರೆ ದೇವರು ತೆಗಿತಾನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನೀನು ಅಸಾಧ್ಯವಾದ ವಿಷಯಗಳನ್ನ ಕಾಣ್ತಾ ಇದೀಯಾ? ರಿಕಬರ ಹಂದರ ಶೈಲಬರಬ ರಿಕಬರ ಹಂದರ ಶೈಲಬರಬ ರಿಕಬರ ಹಂದರ ಶೈಲಬರಬ ರಿಕಬರ ಬರಬರ ತೀರಬರಬರಬ ರಿಕಬರ. ಇವತ್ತು ನೀನು ಕಾಣೋದು ಅಸಾಧ್ಯಗಳು, ಮಾನಸಿಕವಾದ ಬುದ್ಧಿಯಲ್ಲಿ ಅಸಾಧ್ಯಗಳು. ನಿಜ, ನಮ್ಮ ಬುದ್ಧಿಗೆ ಮಿಗಿಲಾಗಿ ಕಾರ್ಯ ಮಾಡುವಂಥ ದೇವರು ಈಗಾಗಲೇ ವೇಳೆ ಜೀವಿಸ್ತಾ ಇದ್ದಾನೆ. ನಿನ್ನ ಬುದ್ಧಿಗೆ ಮಿಗಿಲಾಗಿ ನಿನ್ನ ಮಕ್ಕಳಿಗೋಸ್ಕರ, ನಿನ್ನ ಸಂತತಿಗೋಸ್ಕರ, ನಿನ್ನ ಭವಿಷ್ಯಕ್ಕೋಸ್ಕರ ಕಾರ್ಯ ಮಾಡುವಂಥ ದೇವರು ಈಗಾಗಲೇ ವೇಳೆ ಜೀವಿಸ್ತಾ ಇದ್ದಾನೆ. ಹಂದರ ಶೈಲಬರ ರಿಕಬರ ಹಂದರ ಶೈಲಬರ ರಿಕಬರ. ನಿಮ್ಮ ಮಕ್ಕಳಿಗೆ ಕಳಿಸ್ಕೊಡ್ಬೇಕು. ನಿಮ್ಮ ಮಕ್ಕಳು ಕಲೀಲಿ. ನಿನ್ನ ಅಪ್ಪ ಅಮ್ಮ ವಿಶ್ವಾಸ ಅವ್ರು ಕಲೀಲಿ, ಅವ್ರು ನೋಡಲಿ.
ಪ್ರೈಸ್ ಲಾರ್ಡ್. ಮಾನಸಿಕವಾಗಿ ಇವತ್ತೆಲ್ಲ ಅಸಾಧ್ಯಗಳು. ನಿನ್ನ ಕೈಯಲ್ಲಿ ಜೋಬ್ ಖಾಲಿ, ನಿನ್ನಲ್ಲಿ ಏನು ಇರೋದಿಲ್ಲ. ಅದು ನಿನ್ನ ಆ 1 ಲಕ್ಷ ಅಥವಾ 2 ಲಕ್ಷ ಚಿಂತೆ ಮಾಡಲಿಕ್ಕೆ ಆಗೋದಿಲ್ಲ. ಅದರ ಒಂದು ವಿಷಯ ಹೇಳ್ತಾನೆ, ನನ್ನ ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವರ ಯೋಜನೆ ಇದ್ದರೆ ನಿನ್ನ ಬಗ್ಗೆ, ನಿನ್ನ ಕುಟುಂಬದ ಬಗ್ಗೆ, ನಿನ್ನ ತಲೆಮಾರಿನ ಬಗ್ಗೆ ದೇವರ ಯೋಜನೆ ಇದ್ದರೆ ಯಾರಿಂದಲೂ ಅದನ್ನು ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. ಯಾರಿಂದಲೂ ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. ಆಗಲ ವೇಳೆನಾಯಿತು, ತಾನಾಗಿ ಬಾಗಿಲು ತೆರೆಯಲ್ಪಡುತ್ತೆ. ಪ್ರೈಸ್ ಲಾರ್ಡ್. ಎಲ್ಲೆಲ್ಲಿಯೂ ಅಸಾಧ್ಯಗಳು ಕಾಣ್ತಾ ಇದ್ದೀರ ಹಗಲ ವೇಳೆಯಲ್ಲಿ ನನ್ನ ದೇವರು ಹೇಳ್ತಾನೆ, ಅದನ್ನು ಸಾಧ್ಯ ಮಾಡೋದು ನನ್ನ ದೇವರಾಗಿದ್ದಾನೆ. ಪ್ರೈಸ್ ಲಾರ್ಡ್. ಹಾಲೆಲೂಯಾ. ಹಾಗಾಗಲೇ ನೀನು ಕಾಣ್ತಾ ಇದೆಯಾ? ನಾನು ಇಲ್ಲ, ನನ್ನ ಮಗನ ಸಾವು ಕಾಣಲಿಕ್ಕೆ ಇಷ್ಟಪಡ್ತಾ ಇಲ್ಲ, ನನ್ನ ಮಗನ ಸಾವು ಕಾಣಲಿಕ್ಕೆ ಇಷ್ಟಪಡ್ತಾ ಇಲ್ಲ, ದೂರ ಕೂತ್ಕೊಳ್ತಾನೆ. ಅದ್ರ ದೇವ್ರು ಹೇಳ್ತಾನೆ, ಆ ಮಗನ ಕಣ್ಣೀರನ್ನ ಅವನ ಆ ಕೂಗನ್ನು ಕೇಳಿದ್ದೇನೆ. ಪ್ರೈಸ್ ಲಾರ್ಡ್. ಈ ಹಗಲ ವೇಳೆ ಮರುಭೂಮಿಯಲ್ಲಿ ಬುಗ್ಗೆಯನ್ನು ಹರಿಸುವಂಥ ದೇವರು ನಾವು ಜೀವಿಸ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್. ಎಲ್ಲಿ ಸಾಧ್ಯತೆಗಳು ಇಲ್ಲವೋ, ಎಲ್ಲಿ ಸಾಧ್ಯತೆಗಳು ಇಲ್ಲವೋ ಅಲ್ಲಿ ಸಾಧ್ಯತೆಯನ್ನು ಉಂಟು ಮಾಡುವ ದೇವರಾಗಿದ್ದಾನೆ. ಈಗಾಗಲೇ ವೇಳೆ ದೇವರ ಆತ್ಮನೆ ಕೆಲವರಿಗೆ ಹೇಳ್ತಾ ಇದ್ದಾನೆ, ನೀನು ಅಸಾಧ್ಯಗಳು ಮಾತ್ರ ಕಾಣ್ತಾ ಇದ್ದಾರೆ, ಕೆಲವೊಂದನ್ನು ಸಾಧ್ಯ ಮಾಡಲಿಕ್ಕೆ ನಿನ್ನ ಜೀವಿತದಲ್ಲಿ ನೀ ಪ್ರಾರ್ಥನೆ ಮಾಡುವ ವಿಷಯದ ಮೇಲೆ ನಿನಗೋಸ್ಕರ ಕಾರ್ಯ ಮಾಡಲು ನನ್ನ ದೇವರು ಇಳಿತಾ ಇದ್ದಾನೆ. ನಿನಗೋಸ್ಕರ ಮುಂದೆ ಹೋಗಿ ನಿನಗೋಸ್ಕರ ಬಾಗಿಲು ತೆರೆಯಲು ನನ್ನ ದೇವರು ಈ ಹಗಲಿನ ವೇಳೆಯಲ್ಲಿ ಕಾರ್ಯವನ್ನು ಪ್ರಾರಂಭಿಸುತ್ತಾ ಇದ್ದಾನೆ. ರಿಖಾಬಾರ ಹಂದರ ಬಾರ ರಿಖಾಬಾಬ. Oh, Rika Baba Baba, Rika Baba Baba, Rika Baba Baba, Tida Baba Baba, Rika Baba Baba. ಎಲ್ಲಿಂದೋ ಗೆಲ್ಲೋ ಸಾಧ್ಯತೆ ಇಲ್ಲ ಅನ್ನೋ ವಿಷಯಗಳ ಮೇಲೆ ದೇವರ ಆತ್ಮ ಕಾರ್ಯ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್. ಈ 21 ಕ್ಲೋಸ್ ಮಾಡುವಾಗ ಕೆಲವೊಂದನ್ನು ಆರಂಭ ಮಾಡ್ತಾ ಇದ್ದಾನೆ, ಕೆಲವೊಂದಕ್ಕೆ ಆರಂಭ ಮಾಡ್ತಾ ಇದ್ದಾನೆ. ಎಸ್, ದೇವರ ದಾರಿಗಳು ತೆರೆಯಲ್ಪಡ್ತಾ ಇದೆ. Rika Baba Baba, Rika Baba Baba, Rika Baba, Rika Baba, Rika Baba Baba, Tira Baba, Raka Baba, Rika Baba, Raka Baba, Rekenda, Raka Baba, Raka Baba. Oh, hallelujah. Thank you, Holy Spirit. Thank you, Holy Spirit. Hallelujah. Thank you, Lord. Thank you, Lord. Thank you, Lord. ದೇವರ ಉದ್ದೇಶ ನಿಮ್ಮ ಮೇಲೆ ಇದ್ದರೆ ಯಾರು ವಿರೋಧವಾಗಿ ನಿಂತರು ದೇವರ ದಾರಿ ಕೊಡ್ತಾನೆ. ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ನಾನು ವಿಷಯ ಹೇಳ್ತೇನೆ, ಕೆಲವೊಂದು ತೆಗಿತಾ ಇದ್ದಾನೆ. ದಾರಿಗಳು ತೆರೆಯಲ್ಪಡ್ತವೆ. ಧೈರ್ಯವಾಗಿ ವೇಸ್ಟ್ ಅಲ್ಲ, ನಿಮ್ಮ ಪ್ರಾರ್ಥನೆ ವೇಸ್ಟ್ ಅಲ್ಲ, ದೇವರ ಸೇವಕರುಗಳೇ ಕಣ್ಣೀರಿಟ್ಟಿದ್ದು ವೇಸ್ಟ್ ಅಲ್ಲ, ನೀವು ಕಣ್ಣೀರಿಟ್ಟು ಕೂತ್ಕೊಂಡು ರಾತ್ರಿ ಹಗಲು ಕಣ್ಣೀರಿಟ್ಟಿದ್ದು ವೇಸ್ಟ್ ಅಲ್ಲ. ಪ್ರೈಸ್ ಲಾರ್ಡ್. ನಿನ್ನ ಕಣ್ಣೀರನ್ನು ವೇಸ್ಟ್ ಆಗುವುದಿಲ್ಲ, ಅದಕ್ಕೆ ಫಲವಾಗಿ ದೇವರ ದಾರಿಗಳು ತೆರೆದಿರ್ತಾರೆ. ಪ್ರೈಸ್ ಲಾರ್ಡ್. ಹಾಲೆಲೂಯಾ. ಕೊನೆ ಬಾಕ್ ಬರೋಣ. ನಾನು ನೋಡ್ತೇವೆ ಎಲ್ಲ ಒಂದಾಯಿತು, ಎಲ್ಲ ಬಾಗಿಲು ಹೊರಗೆ ಬಂದ್ಕೊಳ್ಳೆ. ದೂತ ಬಿಟ್ಟು ಹೋಗ್ಬಿಟ್ಟ. ಅವಾಗ ಗೊತ್ತಾಯ್ತು ಇವರಿಗೆಲ್ಲ ಕನಸು ಕಂಡಾಗೆ. ಹಂಗೆ ಅದೇ ನಡಿಬೇಕು. ನಾನು ಹೇಳೋದು ಅದೇ ನಡಿಬೇಕು. ಕೆಲವೊಂದು ವಿಷಯ ಕನಸು ಕಂಡಂಗೆ ಕನಸು ನಡಿಬೇಕು. ಅದರ ಅರ್ಥ ಏನಂದರೆ, ದೇವ್ರ ಕಾರ್ಯ ಮಾಡುವಾಗ ನಮ್ಮ ಟೆನ್ಷನ್, ನಮ್ಮ ಪ್ರಯತ್ನ ಎಲ್ಲ ವೇಸ್ಟ್. ಅಲ್ಲಿ ಅವನ ಪ್ರಯತ್ನ ನಡೀಲಿಲ್ಲ, ಅವನ ಟೆನ್ಷನ್ ನೋಡಿ. ಕೆಲವರೆಲ್ಲ ವರ್ಷಗಟ್ಟಲೆ ಟೆನ್ಷನ್ ತೊಗೊಳ್ತಾರೆ, ಒಂದು ಕಾರ್ಯ ತಕ್ಕ ನಡೀತಾರೆ. ಅಯ್ಯೋ ಯಾಕೆ ಇಷ್ಟೆಲ್ಲ ಟೆನ್ಷನ್ ತೊಗೊಂಡೆ ಅಂತ ನೋಡ್ತಾರೆ. ಹೌದು, ಹಂಗೆ ನಡಿಬೇಕು. ನಾನು ಆ್ಯಕ್ಚುಲಿ ದೊಡ್ಡ ಅದ್ಭುತ ಕಂಡವನು. ರಾತ್ರಿ 1 ಗಂಟೆ ಪ್ರೇಯರ್ ಮಾಡಿದ್ರೆ ಬೆಳಿಗ್ಗೆ 5 ಗಂಟೆ ದುಡ್ಡು ಅಕೌಂಟಲ್ಲಿ. ನಂಬ್ತೀರಾ? ದೊಡ್ಡ ಅದ್ಭುತ ಕಂಡವನು. ಇದು ಭಯ. ಯಾಕಂದರೆ ನನಗೆ ಯಾರ ಕೇಳಿದ್ರು, ಪಾಸ್ಟ್ ಹೆಂಗೆ ಜೀವನ ನಡೆದು, ನನ್ನ ದೇವರು ಜೀವಿಸುವ ಕಾಲ ತನಕ ನನಗೆ ಯಾವ ತೊಂದರೆ ಇತ್ತು ಅನ್ನಿಸ್ತು. ಯಾವಾಗ ಆ ದೇವರು ಸಾಯ್ತಾನ ನಾವು ಸತ್ರು ಸಾಯ್ದಿಲ್ಲ. ಅವನು ಇರೋ ತನಕ ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ, ನಾವು ಅಧೈರ್ಯ ಪಡುವಂಥ ಅವಶ್ಯಕತೆ ಇಲ್ಲ. ರಾತ್ರಿ ಎಲ್ಲ ನೋಡಿ, ಅವನಿಗೆ ಯಾವಾಗ ಯೋಚನೆ ಬಂತು, ಅಯ್ಯೋ ಯೆಹೂದನ ಕೈ ನನ್ನ ದೇವ್ರು ಬಿಡಿಸಿದಾನೆ. ಯೆಹೂದ್ಯರ ಎಲ್ಲ ನಿರೀಕ್ಷೆ, ಇಂಗ್ಲೀಷಲ್ಲಿ ಬರೆದು ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಇವನ ಬಗ್ಗೆ ಏನೋ ಪ್ಲ್ಯಾನ್ ಮಾಡಿದ್ರು.
ಅರ್ಥ ಆಯ್ತಾ? ಎಲ್ಲ ಪ್ಲ್ಯಾನ್ ಬರೆದ್ರು, ಇವನು ಮುಗಿಸ್ಬಿಟ್ರೆ ಮುಗೀತು. ಪ್ಲ್ಯಾನ್ ಎಲ್ಲ ಬರೆದಾರೆ, ಆ ಪ್ಲ್ಯಾನ್ ಎಲ್ಲ ಒಂದು ಸಿಗರೋ ಆಗ್ಬಿಡ್ತು. ಹೇಳೋದು ಆಲೋಚನೆ ಬರ್ತದೆ ಈ ರಾತ್ರಿ ವೇಳೆ, ಈ ಹಗಲ ವೇಳೆಯಲ್ಲಿ ದೇವರ ಮಕ್ಕಳೇ, ನಿನ್ನ ಇವತ್ತು ಈ ಉಪವಾಸ ಪ್ರಾರ್ಥನೆ ಮುಗಿಯೋ ಕೊನೆಯ ಗಳಿಗೆಯಲ್ಲಿ ಈ ಸಭೆಯ ಏಳನೇ ಆನಿವರ್ಸರಿ ಆಚರಿಸುವಾಗ ದೇವರದ ಅನೇಕರ ಎಕ್ಸ್ಪೆಕ್ಟೇಷನ್ ಇವತ್ತು ಕ್ಯಾನ್ಸಲ್ ಆಗ್ತಾ ಇದೆ. ದೇವರ ಆತ್ಮನ ಹೇಳ್ತಾನೆ, ಅನೇಕರ ಎಕ್ಸ್ಪೆಕ್ಟೇಷನ್. ಇವ್ರು ಎಷ್ಟು ದಿನ ನಡೆಸೋರು ನೋಡೋಣ, ಎಷ್ಟು ದಿನ ಮುಂದುವರ್ಸೋರು ನೋಡೋಣ, ಎಷ್ಟು ಬೇಗ ಕ್ಲೋಸ್ ಮಾಡಿಸೋಣ. ದೊಡ್ಡ ದೊಡ್ಡ ಪ್ಲ್ಯಾನ್ಗಳು. ಅದರ ದೇವರ ಆತ್ಮ ಹೇಳ್ತಾನೆ, ಎಲ್ಲರ ನಿರೀಕ್ಷೆಗೆ ಮಿಗಿಲಾಗಿ ದೇವರ ನಿರೀಕ್ಷೆ ಕಾರ್ಯ ಮಾಡ್ತದೆ. ಇಲ್ಲಿರುವಂಥ ದೇವರ ಮಕ್ಕಳಿಗೆ ಒಂದು ವಿಷಯ ಹೇಳ್ತಾನೆ, ಮನೆಯವರೊಳಗೆ ಹೇಳ್ಬೋದು, ನೀನು ಎಂದಿಗೂ ಉದ್ಧಾರ ಆಗೋದಿಲ್ಲ ಅಂತ ಹೇಳ್ಬೋದು, ನಿನ್ನ ಮಕ್ಕಳು ಎಂದಿಗೂ ಉದ್ಧಾರ ಆಗೋದಿಲ್ಲ ಅಂತ ಹೇಳ್ಬೋದು, ನೀನು ಚರ್ಚಿಗೆ ಹೋಗ್ತದೆ ನೀನು ಎಂದಿಗೂ ಉದ್ಧಾರ ಆಗೋದಿಲ್ಲ ಅಂತ ಹೇಳ್ಬೋದು. ಆದರೆ ದೇವರ ಆತ್ಮ ಹೇಳ್ತಾನೆ, ನಿನ್ನ ಎಕ್ಸ್ಪೆಕ್ಟೇಷನ್ಗಿಂತ ದೇವರ ಎಕ್ಸ್ಪೆಕ್ಟೇಷನ್, ಬೇರೆಯವರು ಹೇಳಿದಂಥ ಎಕ್ಸ್ಪೆಕ್ಟೇಷನ್ಗಿಂತ ದೇವರ ನಿರೀಕ್ಷೆ ಅಂದರೆ ಶೈಲ ಬರ. ದೇವರ ಕಾರ್ಯ ಮಾಡ್ತಾನೆ, ದೇವರ ಕಾರ್ಯ ನಡೀತಾ ಇದೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಅನೇಕರ ಎಕ್ಸ್ಪೆಕ್ಟೇಷನ್ ಕ್ಯಾನ್ಸಲ್. ನಿನ್ನ 21 ದಿನ ಉಪವಾಸ ಕೂರಿಸಿದ್ದು ಸುಮ್ಮನೆ ಅಲ್ಲ. ದೇವರ ಸೇವಕರು ನಾವು ಅನೇಕ ಸಲ ನಿಮ್ಮನ್ನು ಪ್ರಾರ್ಥನೆ ಮಾಡಿದ ರಾತ್ರಿ ಯಾಮಗಳಲ್ಲಿ ಕಣ್ಣೀರಿಡುವಂತೆ ದೇವ್ರ ಕರೆದು ಎಬ್ಬಿಸೋದು ಸುಮ್ಮನೆ ಅಲ್ಲ. ನಿಮ್ಮನ್ನು ಕರೆದು ಕೂರಿಸೋದು ಸಹೋದರಿಗಳು ರಾತ್ರಿ ವೇಳೆಯಲ್ಲಿ ಕಣ್ಣೀರಿಡೋದು ವ್ಯಸ್ತ ಅಲ್ಲ. ಎಲ್ಲೆಲ್ಲೋ ಸೈತಾನ್ ಎಕ್ಸ್ಪೆಕ್ಟೇಷನ್ ಕ್ಯಾನ್ಸಲ್ ಮಾಡೋಕ್ಕೋಸ್ಕರ ವಯಸ್ಸಲು ಎಲ್ಲ ಸೈತಾನ್ ನಿರೀಕ್ಷೆ ಇಲ್ಲದಂಗೆ ಮಾಡಲಿಕ್ಕೋಸ್ಕರ ಈ ಹಗಲ ವೇಳೆಯಲ್ಲಿ ಇಲ್ಲದಂಗೆ ಆಗ್ತಾ ಇದೆ. ಒಂದೊಂದು ಪ್ಲಾನ್ಗಳು ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್ ಆಗ್ತಾ ಇದೆ. ಈ ಸಭೆಗೆ ಮಾತ್ರ ಅಲ್ಲ ಆಲೋಚನೆ, ಇಲ್ಲಿರುವ ಕೆಲವು ಸೇವಕರಿಗೆ ದೇವರು ವ್ಯಕ್ತ ಹೇಳ್ತಾನೆ, ನೀನು ಕಣ್ಣೀರಿಟ್ಟಿದ್ದು, ನೀ ರಾತ್ರಿ ವೇಳೆಯಲ್ಲಿ ಎದ್ದು ಕೂತ್ಕೊಂಡು ಕಣ್ಣೀರಿಟ್ಟಿದ್ದು ಎಲ್ಲೆಲ್ಲಿಯೋ ಸೈತಾನಕ್ಕೆ ಅವನ ನಿರೀಕ್ಷೆಗಳು ಕ್ಯಾನ್ಸಲ್ ಮಾಡೋಕ್ಕೋಸ್ಕರ ನಿನ್ನ ವಿರೋಧವಾಗಿ ನೀನು ತಲೆಮಾರಿನ ವಿರೋಧ ರಿಕಬರ ಅಂದರೆ ಶೈಲ ಬರ 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 ರಿಕಬರ ಬರ ದೀರ ಬರ ಬರ ರಿಕಬರ ಬರ ತೀರ ಬರ ಬರ ರಿಕಬರ ಬರ ದೀರ ಬರ ಬರ ರಿಕಬರ ಬರ ಯಾರು ಏನು ಹೇಳ್ತಾರಂತಲ್ಲ, ಅವ್ರು ಹೇಳ್ಕೊಂಡೇ ಇರಲಿ. ಅವ್ರು ಹಾಕಲಿ ಪ್ಲ್ಯಾನ್ಗಳು, ನಕ್ಷೆ ಹಾಕಲಿ ನಿನ್ನ ವಿರೋಧವಾಗಿ, ಅವರೆಲ್ಲ ಪ್ಲ್ಯಾನ್ ಬರೀಲಿ. ಆದರೆ ನನ್ನ ದೇವರುಗಳ ಹಾಗೆ ನಕ್ಷೆ ಎಲ್ಲ ಕ್ಯಾನ್ಸಲ್. ಪ್ರೈಸ್ ದಿ ಲಾರ್ಡ್. ಇವತ್ತು ನಡೀತಾ ಇದೆ, ಈ ಹಗಲ ವೇಳೆ ನಡೀತಾ ಇದೆ. ಕೆಲವರು ಕ್ರಿಯೆ ಆಲ್ರೆಡಿ ಆರಂಭವಾಗಿದೆ. ಸೈತಾನ ವಿರುದ್ಧ ನಾನು ಒಂದು ವಿಷಯ ಹೇಳ್ತೇನೆ, ಯಾವಾಗಲೂ ನೆಗೆಟಿವ್ ಹೇಳ್ಬೇಡಿ. ದೇವ್ರ ಮಕ್ಕಳು ಹೇಳಿ 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 ಅಯ್ಯೋ ಪಾಸ್ಟ್ ಹಂಗಾಗ್ತದೆ, ಹೌದು ಹಿಂಗೆ ಅವ್ರು ಪಾಸ್ಟ್ ಬಂದರು ಬೆಂಗಳೂರಿಂದ, ಅವ್ರು ಹಿಂಗೆ ಹೇಳಿದ್ರು ಅಂತ ಕರೆಕ್ಟ್ ನಡೀತು. ನಡೆಯೋಕ್ಕೆಲ್ಲ ಹೇಳಿದ್ರು. ಅಯ್ಯೋ ಅದು ಆ್ಯಕ್ಚುಲಿ ಅದು ನಡಿಬಾರ್ದು. ನಿನ್ನ ವಿರೋಧವಾಗಿ ಸೈತಾನ ಹೋರಾಟದಿಂದ ಹೇಳ್ಕೊಂಡು ಅಯ್ಯೋ ವೆರಿ ಗುಡ್ ಅಂದ್ಕೊಂಡಲ್ಲ, ಅದು ವಿರೋಧ ಅದ್ರ ತುಳಿಬೇಕಲ್ಲ. ಪ್ರೈಸಲ್ಲ ನಾನು ನಂಬೋದು ಅದು ದೇವರ ಆಲೋಚನೆ ಕೊಡೋದು, ಅದರಿಂದ ಬಿಡುಗಡೆ ಒಂದಕ್ಕೋಸ್ಕರ ಪ್ರೈಸಲ್ಲಿ ಸ್ವತಂತ್ರ ಆಗಬೇಕು. ಇವತ್ತು ಅನೇಕರಿಗೆ ಆಲೋಚನೆ ಕೇಳಿ ಕೂತ್ಕೊಳ್ಳೋಕ್ಕಲ್ಲ ದೇವ್ರು ಕರೆದಿರೋದು, ಅದರಿಂದ ಫ್ರೀಯಾಗಿ ನಾವು ಹೊರಗೋಗ್ಬೇಕು. ಪ್ರೈಸಲ್ಲ ನಾನು ಆಲೋಚನೆ ಹೇಳಲಿಕ್ಕೆ ಬಂದಿಲ್ಲ, ಸೈತಾನ್ ಇದ್ದಾನೆ ದುಷ್ಟನಿದ್ದಾನೆ ಅಂತ ಹೇಳಲಿಕ್ಕೆ ಬಂದಿಲ್ಲ. ಸೈತಾನ್ ಇದ್ದಾನೆ ಗೊತ್ತು, ಎಲ್ಲರಿಗೂ ಗೊತ್ತು ಸೈತಾನ್ ಇದ್ದಾನೆ ಅಂತ. ಅದಕ್ಕಿಂತ ಅದ್ರ ಕ್ರಿಯೆ ಮಾಡುವಂಥ ನಮ್ಮ ದೇವರಿದ್ದಾನೆ, ಅದರ ವಿರೋಧವಾಗಿ ಕ್ರಿಯೆ ಮಾಡುವಂಥ ನಮ್ಮ ದೇವರಿದ್ದಾನೆ, ಶಕ್ತವಾಗಿ ಕಾರ್ಯ ಮಾಡೋದು ದೇವರಿದ್ದಾನೆ. ಗೊತ್ತಿಲ್ಲದಂಗೆ ದೇವರ ಕೆಲವು ಕ್ರಿಯೆ ನಡೀತಾ ಇದೆ. ಪ್ರೈಸಲ್ಲಿ ಅನೇಕರ ಎಕ್ಸ್ಪೆಕ್ಟೇಷನ್, ಇವರು ಎಷ್ಟು ದಿನ ನೋಡ್ತಾರೆ ಮುಂದೆ ಹೋಗ್ತಾರೆ. ಕೆಲವರ ಮಕ್ಕಳ ಬಗ್ಗೆ, ಇವ್ರ ಮಕ್ಕಳು ಏನು ಎಲ್ಲಿ ಹೋಗ್ತಾರೆ ನೋಡೋಣ, ಯಾವ ಮಟ್ಟಕ್ಕೆ ಹೋಗ್ತಾರೆ ನೋಡೋಣ, ಏನು ಆಗೋದಿಲ್ಲ ಇವ್ರಿಗೆ, ಏನು ನಡೀದಿಲ್ಲ ಅಂತ ಹೇಳ. ಆದರೆ ಇವತ್ತು ಹೇಳ್ತಾನೆ ದೇವರ ಕಾರ್ಯ ಮಾಡ್ತಾನೆ. ನಿನಗೋಸ್ಕರ ಇರುವಂಥ ಯೋಜನೆ ಬೇರೆ ಯಾರಿಗಿರುವಂಥ ಯೋಜನೆ ಅಲ್ಲ. ಪ್ರೈಸ್ ದಿ ಲಾರ್ಡ್. ದೇವರು ನಿನಗೋಸ್ಕರ ಒಂದು ಬ್ಲೂ ಪ್ರಿಂಟ್ ಇದ್ದು, ಆ ಬ್ಲೂ ಪ್ರಿಂಟೇ ನಡೀತು. ಪ್ರೈಸ್ ದಿ ಲಾರ್ಡ್. ಬೇರೆಯವ್ರ ಬ್ಲೂ ಪ್ರಿಂಟ್ ಇಲ್ಲಿ ನಡೆಯಂಗಿಲ್ಲ. ಪ್ರೈಸ್ ದಿ ಲಾರ್ಡ್. ಅಲ್ಲೆಲ್ಲೂ ಯಾವ ಬ್ಲೂ ಪ್ರಿಂಟ್ ದೇವ್ರು ನಡೆಸ್ಬಿಟ್ಟು ತರ್ತಾನೆ, ಅದನ್ನು ಪರ್ಫೆಕ್ಷನಿಗೆ ತರ್ತಾನೆ. ಪ್ರೈಸ್ ದಿ ಲಾರ್ಡ್. ಅದನ್ನು ಅದು ಮಾಡಿಯೇ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಡೂಪ್ಲಿಕೇಟ್ ಬ್ಲೂ ಪ್ರಿಂಟ್ ಇಲ್ಲ, ಬೇರೆ ಯಾರ್ದೋ ಬ್ಲೂ ಪ್ರಿಂಟ್ ಇಲ್ಲ. ನಿನ್ನ ತಲೆಮಾರು ಅವರ ಮಕ್ಕಳು ಹಂಗೆ ಆಗಿದ್ದಾರೆ, ನಿನ್ನೆ ಆಗೋದಿಲ್ಲ. ನನ್ನ ರಿಲೇಷನ್ ಹಂಗೆ ಆಗ್ಬಿಟ್ರು ಹಂಗೆ ಆಗ್ತಾರೆ, ಅವ್ರಿಗೆ ಹಿಂಗೆ ಆಯ್ತು, ಹಿಂಗೆ ಆಗೋದಿಲ್ಲ. ಇಲ್ಲ, ಆ ಪಾಸ್ಟ್ ಮಕ್ಳು ಹಿಂಗೆ ಆಯ್ತು. ಇಲ್ಲ, ನಿನ್ನ ಬಗ್ಗೆ ಇರುವಂಥ ದೇವರ ಯೋಜನೆ ಅದೇ ನಡೆಯುತ್ತೆ. ಅಂದರ ಶೈಲ ಬರ
ರೀಖಾಬಾರ ಹಂದರ ಶೈಲಬಾರ ರೀಖಾಬಾರ. ಎಷ್ಟೋ ಜನರು ನೋಡಿದ್ದೇನೆ ದೇವರ ಕಾರ್ಯ. ಅವರೆಲ್ಲ ಯಾಕಂದರೆ ಅವ್ರು ಬಂದಿದ್ದೆಲ್ಲ ಬೇರೆ ಬೇರೆ ಯೋಚನೆ ಹಾಕ್ಕೊಂಡು ಫಸ್ಟ್ ಹಿಂಗಾಯ್ತು ನಾಳೆ ನೆಗೆಟಿವ್ ಎಲ್ಲ ತೆಗೆದಾಕಿ ಅವ್ರು ಹೇಳಿದ ಮಾತುಗಳು ಅವ್ರು ನಮ್ಮ ತಲೆ ಮೇಲೆ ಇಟ್ಕೊಂಡು ಅವ್ರು ಹಿಂಗೆ ಹೇಳ್ಬಿಟ್ರು, ಅವ್ರು ಹಂಗೆ ಹೇಳ್ಬಿಟ್ರು, ಹಿಂಗೆ ಹೇಳ್ಬಿಟ್ರು, ಈ ಚರ್ಚಿಗೆ ಹೋದ್ರೆ ನಾಶ ಆಗ್ತೀಯಾ, ಅಲ್ಲಿ ಪ್ರಾರ್ಥನೆಗೆ ಹೋದ್ರೆ ನಾಶ ಆಗ್ತೀಯಾ, ಅಲ್ಲಿ ಹೋದ್ರೆ ಎಲ್ಲ ಹೇಳಿರ್ಬೋದು. ಅವ್ರು ನಾವು ಧೈರ್ಯ ಹೇಳಬೇಕು, ಅವ್ರು ಹೇಳಿದೆಲ್ಲ ಸರಿಯಲ್ಲ, ಯಾಕಂದರೆ ನನ್ನ ದೇವರು ಹೇಳಿದೆ ಕರೆಕ್ಟ್. ಪ್ರೈಸಲೋ ಹಲ್ಲೆಲೂಯಾ. ನನ್ನ ದೇವರು ಹೇಳಿದ್ದು ನಿಜ, ನಿಮ್ಮನ್ನು ಅದು ಹೇಳಿ ಕರ್ಸ್ಕೊಂಡಿದ್ದು. ಪ್ರೈಸಲೋಟ್. ಬೇರೆ ಸುಮ್ಮನೆ ಯಾರ ಮನುಷ್ಯನ ಮಾತಿಗಲ್ಲ, ದೇವರು ಕರೆಸಿದ್ರೆ ದೇವರ ಯೋಜನೆ ನಡೀತದೆ. ಇವತ್ತಲ್ಲ ನಾಳೆ ನಾಡ್ದೇ ನಡೀತದೆ. ಅವ್ನ ಕಾರ್ಯ ಮಾಡಲಿ, ಅವ್ರ ವಿರೋಧವಾಗಿ ನಿಲ್ಲಿ, ನೀವು ಎದುರುಬೇಡಿ, ಹೇಳುವಂಥವ್ರು ಹೇಳಲಿ. ಪ್ರೈಸಲೋಟ್. ನನಗೆ ಒಂದು ನೆಗೆಟಿವ್ ಹೇಳೋದು ಭಾಳ ಇಷ್ಟ. ಕೆಲವರು ಹೇಳ್ತಾರೆ ನಮಗೆ ನೀವು ಸರಿಯಾಗೋದಿಲ್ಲ ಅಂತ, ಭಾಳ ಸಂತೋಷ. ಯಾಕಂದರೆ ಅದನ್ನು ಪ್ರಯತ್ನ ಮಾಡಲಿಕ್ಕೆ ಇನ್ನೂ ಧೈರ್ಯ ಆಗ್ತದೆ. ದೇವರು ನೋಡಿ ಅವ್ನು ಹೇಳ್ತಾ ಇದ್ದಾನೆ, ನೋಡಿ ನನ್ನ ಬಗ್ಗೆ ಹಿಂಗೆ ಹೇಳ್ತಾನೆ. ನೀನು ಅದು ಬೇಕಾ, ನಾನು ನಿನ್ನ ಯೋಜನೆ ಬೇಕಾ, ಅದು ಬೇಕಾ, ನಿನ್ನ ಯೋಜನೆ ಬೇಕಾ ಹೇಳಿ, ನೀವು ಹೇಳಿ. ದೇವರು ಅದು ಬೇಕು, ನಿನ್ನ ನಡೀಲಿ, ದೇವರ ಯೋಜನೆ ನಡೀಲಿ. ಈಗಾಗಲೇ ವೇಳೆಯಲ್ಲಿ ದೇವರ ಕೆಲವು ವಿಷಯಗಳ ಮೇಲೆ ಕೆಲವು ವಿಷಯಗಳ ಕ್ಯಾನ್ಸಲೇಷನ್ ನಡೀತಾ ಇದೆ. ಅದಲ್ಲ ದೇವರದಲ್ಲಿ ಕೆಲವು 21 ದಿನ ಏನನ್ನು ಓಪನಿಂಗ್ ನಡೀತಾ ಇದೆ. 21 ದಿನ ಉಪವಾಸ ಪ್ರಾರ್ಥನೆ, ನಿಮ್ಮ ಪ್ರಾರ್ಥನೆಗೆ ಉತ್ತರವಾಗಿ ದೇವರು ಇಳಿಯುತ್ತಾ ಇದ್ದಾನೆ. ಎಲ್ಲರೂ ಪ್ರಾರ್ಥನೆ ಮಾಡೋ, ಸಭೆಗೆ ಮಾತ್ರವಲ್ಲ, ವ್ಯಕ್ತಿಗಳಿಗೋಸ್ಕರ ದೇವರ ಆಲೋಚನೆ ಕೊಡ್ತಾ ಇದ್ದಾನೆ. ಕೆಲವೊಂದು ಕುಟುಂಬಗಳಿಗೋಸ್ಕರ ದೇವರು ದಾರಿ ತೆರೀತಾ ಇದ್ದಾನೆ. ಕೆಲವು ವ್ಯಕ್ತಿಗಳಿಗೋಸ್ಕರ ದಾರಿ ತೆರೀತಾ ಇದ್ದಾನೆ. ತಲೆಮಾರಿಗೋಸ್ಕರ ದಾರಿಗಳು ತೆರೀತಾ ಇದ್ದಾನೆ. ಪ್ರೈಸಲು. ಇಲ್ಲಿವರೆಗೆ ಸೈತಾನು ಮುಚ್ಚಿ ಮುಂದೆ ಬಿಡುವುದಂತ ವಾದಿಸಿದಂಥ ಶಕ್ತಿಗಳು ಈ ರಾತ್ರಿ ಈ ಹಗಲ ವೇಳೆಯಲ್ಲಿ ಕ್ಯಾನ್ಸಲ್ ಆಗ್ತಾ ಇದೆ. ತಾನಾಗಿ ದೇವರ ಸಾನ್ನಿಧ್ಯ ಇಳಿದು ಬಾಗಿಲುಗಳು ತೆರೆಯಲ್ಪಡ್ತಾ ಇದೆ. ರಿಖಾಬಾರ ಅಂದರ ಶೈಲಬಾಬ ರಿಖಾಬಾಬ. ಎಲ್ಲರೂ ಅನ್ಯ ಭಾಷೆಯಲ್ಲಿ ಮಾತಾಡೋಣ. ರಿಖಾಬಾ ರಖಾಬ ರಬ ರಖಂದ ರಖಾಬಾಬ ರಿಖಾಬಾಬಾಬಾಬ ರಿಖಾಬಾಬಾಬಾಬ ರಿಖಂದ ರಬ ತೀರಾ ಬಾಬಾ ಬಾಬಾ ರಿಖಾಬಾಬಾಬಾಬಾ ರಿಖಾಬಾಬಾಬಾ 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 ತೀರಾಬಾಬಾ ರಿಖಾಬಾಬಾಬಾ ತೀರಾಬಾಬಾಬಾ ರಿಖಾಬಾರ. ದೇವರ ಹತ್ರ ಮತ್ತೆ ತಿಳಿಸ್ತಾನೆ, ನಿನ್ನ ವಿರೋಧಿಗಳು ಎಷ್ಟು ಶಕ್ತವಾಗಿ ನಿನ್ನ ವಿರೋಧವಾಗಿ ಕಟ್ಟಲಿ, ನಿನ್ನ ವಿರೋಧವಾಗಿ ಗೋಡೆಗಳು ಕಟ್ಟಲಿ, ಸೈತಾನು ಎಷ್ಟು ವಿರೋಧವಾಗಿ ನಿಲ್ಲಲಿ, ಈ ಹಗಲ ವೇಳೆಯಲ್ಲಿ ನಿನ್ನ ವಿಷಯಕ್ಕೋಸ್ಕರವಾಗಿ, ನಿನ್ನ ಸಭೆಯ ವಿಷಯಕ್ಕೋಸ್ಕರವಾಗಿ, ನಿನ್ನ ಕುಟುಂಬದ ವಿಷಯಕ್ಕೋಸ್ಕರವಾಗಿ ದೂತರು ಇಳಿಯುವಂತ ಹಗಲಾಗಿದೆ. ಎಲ್ಲೆಲ್ಲಿಯೋ ಕಣ್ಣೀರು ಸುರಿಸಿದ ರಾತ್ರಿಗಳಲ್ಲೂ ದೇವರ ಆತ್ಮರು ತೋರಿಸ್ತಾ ಇದ್ದಾನೆ, ದೇವರ ಆತ್ಮರು ನೋಡ್ತಾ ಇದ್ದಾನೆ. ನೀನು ಕಣ್ಣೀರು ಸುರಿಸಿದ ಅಂತ ರಾತ್ರಿಯನ್ನು ದೇವರು ಕಾಣ್ತಾ ಇದ್ದಾನೆ. ರೇಖಾ ಬಾಬಾ ಬಾಬಾ ರೇಖಾ ಬಾಬಾ ಬಾಬಾ ರೇಖಾ ಬಾಬಾ 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 ರೇಖಾ ಬಾಬಾ ಬಾಬಾ ರೇಖಾ ಬಾಬಾ ರೇಖಾ ಬಾಬಾ 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 ರೇಖಾ ಬಾಬಾ ಬಾಬಾ ರೇಖಾ ಬಾಬಾ ರೇಖಾ ಬಾ ರೇಖಾ ದಿ ರೇಖಾ ಬಾಬಾ ಬಾಬಾ ರಿಖಾಬಾಬಾಬಾ ರಿಖಾಬಾಬಾಬಾ. ಓ ಹಲ್ಲೆಲೂಯಾ. ನಿನ್ನ ವಿಷಯಗಳ ಮೇಲೆ ದೂತನು ಇಳಿತಾ ಇದ್ದಾನೆ, ವಿಷಯಗಳ ಮೇಲೆ ದೂತನು ಇಳಿತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಓ ದೂತನು ಇಳಿಯುವಂಥ ಹಗಲು, ದೂತನು ಇಳಿಯುವಂಥ ಹಗಲು, ಬಾಗಿಲು ತೆರೆಪಡುವಂಥ ಹಗಲು. ಪ್ರೈಸ್ ದಿ ಲಾರ್ಡ್. ಅನೇಕರ ನಿರೀಕ್ಷೆಗಳು ಇಲ್ಲದಾಗ ಆಗುವಂಥ ಹಗಲಾಗಿದೆ. ರಿಖಾಬಾಬಾಬಾ ಎಲ್ಲ ರಾಂಗ್ ಮೋಟಿವ್. ರಿಖಾಬಾಬಾಬಾ. ಯೇಸುವಿನ ಅಧಿಕಾರದ ನಾಮದಲ್ಲಿ, ಯೇಸುವಿನ ಅಧಿಕಾರದ ನಾಮದಲ್ಲಿ, ಯೇಸುವಿನ ಅಧಿಕಾರದ ನಾಮದಲ್ಲಿ ಕುಟುಂಬಗಳ ವಿರೋಧವಾಗಿ, ವ್ಯಕ್ತಿಗಳ ವಿರೋಧವಾಗಿ, ಸಭೆಯ ವಿರೋಧವಾಗಿ ಇರುವಂಥ ಸೈತಾನ ಯೋಚನೆಗಳು, ವ್ಯಕ್ತಿಗಳ ಯೋಜನೆಗಳು ಯೇಸುವಿನ ಅಧಿಕಾರದ ನಾಮದಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ರಿಖಾಬಾಬಾಬಾ ರಿಖಾಬಾಬಾ ರಿಖಾಬಾಬಾಬಾ 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 ಧೀರಬಾಬಾ ರಿಖಾಬಾಬಾ ರಿಖಾಬಾಬಾಬಾ ರಿಖಾಬಾಬಾಬಾ ರಿಖಾಬಾ ರಖಾ ದಿ ರಿಖಾಬಾಬಾಬಾ ರಿಖಾಬಾಬಾಬಾ ರಿಖಾಬಾಬಾಬಾ. ಥ್ಯಾಂಕ್ ಯು ಲಾರ್ಡ್. ದೇವರ ಮಕ್ಕಳೇ, ದೇವರೊಂದು ಆಲೋಚನೆ ಹೇಳ್ತಾನೆ.
ನಾವೆಲ್ಲರೂ ಒಟ್ಟಾಗಿ ನಿಲ್ಲಬೇಕು, ಒಂದೇ ಮನಸ್ಸನ್ನು ನಿಲ್ಲಬೇಕು, ನಾವು ಐಕ್ಯವಾಗಿ ನಿಲ್ಲೋಣ. ದೇವರು ದೊಡ್ಡ ಕಾರ್ಯ ಮಾಡಲಿಕ್ಕಿದ್ದಾನೆ, ದೇವರು ದೊಡ್ಡ ಕಾರ್ಯ ಮಾಡಲಿಕ್ಕಿದ್ದಾನೆ. ಪರಿಶುದ್ಧನಾದ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ, ಪ್ರತ್ಯೇಕವಾಗಿ ಸಭೆಗಾಗಿ ಸ್ತೋತ್ರ. ಕರ್ತನೆ, ನೀನನ್ನು ಕರ್ಕೊಂಡು ಬಂದಿದ್ದು ನಿನ್ನ ಉದ್ದೇಶಕ್ಕಾಗಿ ಕರ್ತನೆ. ಈ ಸೇವೆ ಕರ್ತನೆ ನಿನ್ನ ಉದ್ದೇಶವಾಗಿದೆ. ನೀನು ಕರ್ತನೆ ನಿನ್ನ ಸೇವಕಿಯನ್ನು ಕರ್ಕೊಂಡು ಬಂದಿದ್ದು ಕರ್ತನೆ. ಸೇವೆ ನಿನ್ನದಾಗಿದೆ ಸ್ವಾಮಿ, ನಿನ್ನ ಸೇವೆ ಕರ್ತನೆ, ನೀನು ಕಟ್ಟಿದ ಸೇವೆ ಕರ್ತನೆ. ಇದರ ವಿರೋಧವಾಗಿ ಯಾರೇ ಎದುರಾಗಿ ನಿಂತರು ಕರ್ತನೆ, ಯಾವುದೇ ಸೈತಾನ ಕ್ರಿಯೆಗಳು ನಡೆದ್ರು ಕರ್ತನೆ, ನಿನ್ನಿಂದ ಕರ್ತನೆ ಎಲ್ಲವೂ ಕರ್ತನೆ ಅದನ್ನು ಕರ್ತನೆ ತೆಗೆದು ಹಾಕಲಿಕ್ಕೆ ಶಕ್ತನಾದಂಥ ದೇವರ ಸ್ವಾಮಿ. ಯಾರೇ ವಿರೋಧವಾಗಿ ನಿಲ್ಲಲಿ ಕರ್ತನೆ, ಯಾರೇ ಈ ಸಭೆಗೆ ವಿರೋಧವಾಗಿ ನಿಲ್ಲಲಿ, ಈ ಸೇವೆಗೆ ವಿರೋಧವಾಗಿ ನಿಂತರು ಅಂತ ಎಲ್ಲ ಸೈತಾನ ಕ್ರಿಯೆಗಳು ಯೇಸುವಿನ ಅಧಿಕಾರಗಳನ್ನು ಅವರಲ್ಲಿ ಲಯ ಮಾಡುತ್ತಾ ಇದ್ದಾನೆ ಸ್ವಾಮಿ. ದಾಸನು ಕುಟುಂಬನ ಆಶೀರ್ವದಿಸಿ ಪ್ರಾರ್ಥನೆ ಮಾಡಿ. ಇಲ್ಲಿ ಬಂದಿರೋ ಸೇವಕರೆಲ್ಲರನ್ನು ಪ್ರತ್ಯೇಕವಾದ ಕೃಪೆಯಿಂದ ತುಂಬಿಸಿ ಕರ್ತನೆ. ಎಲ್ಲೆಲ್ಲಿಯೂ ಅಸಾಧ್ಯತೆಗಳು ಕಾಣ್ತಾ ಇದ್ದರು ಸ್ವಾಮಿ, ಸಾಧ್ಯತೆಗಳು ಪ್ರಕಟವಾಗಲಿ. ಕೆಲವೊಂದು ದೇವರ ಆತ್ಮ ಹೇಳ್ತಾನೆ, ಕೆಲವೊಂದಗೋಸ್ಕರ ಬುಗ್ಗೆಗಳು ಓಪನ್ ಆಗ್ತಾ ಇದೆ. ಮರುಭೂಮಿಯಲ್ಲಿ ಯಾವ ರೀತಿಯಲ್ಲಿ ಬುಗ್ಗೆಗಳು ಓಪನ್ ಆಗಿದೆಯೋ ಅದೇ ರೀತಿಯಲ್ಲಿ ನೀನು ಪ್ರಾರ್ಥನೆ ಮಾಡುವಂಥ ಕೆಲವರ ಆರ್ಥಿಕ ವಿಷಯದಲ್ಲಿ ಫೈನಾನ್ಷಿಯಲ್ ಆಗಿ ಕೆಲವು ಬಾಗಿಲುಗಳು ತೆರೀತಾ ಇದ್ದಾನೆ ದೇವರು. ಈ ದಿನ ನೀ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ. ಫೈನಾನ್ಷಿಯಲ್ ಓಪನಿಂಗ್ ನಡೀತಾ ಇದೆ, ಫೈನಾನ್ಷಿಯಲ್ ಓಪನಿಂಗ್ ನಡೀತಾ ಇದೆ. ರೀಕಾಬಾರ ಸಾಧ್ಯತೆಗಳು ಇಲ್ಲದಂಥ ವಿಷಯಗಳ ಮೇಲೆ ಈ ಆಗಲೇ ವೇಳೆ ದೇವರು ಸಾಧ್ಯತೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಯಾರೋ ಭಾರ ಪಡ್ತಾ ಇದ್ದಾರೆ. ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವಂಥ ವಿಷಯಗಳ ಮೇಲೆ ದೇವರ ಆತ್ಮ ಹೇಳ್ತಾನೆ, ಈ ದಿನಗಳಲ್ಲಿ ನಾನು ಅದಕ್ಕೋಸ್ಕರ ಉತ್ತರವಾಗಿ ಇಳಿಯುತ್ತೇನೆ, ನಿನ್ನ ವಿಷಯಕ್ಕರ ಉತ್ತರವಾಗಿ ಇಳಿಯುತ್ತೇನೆ. ದಾರಿಗಳು ತೆರೆಯಲ್ಪಡ್ತಾ ಇದೆ. ನೀ ಪ್ರಾರ್ಥನೆ ಮಾಡುವಂಥ ವಿಷಯಗಳ ಮೇಲೆ ಉತ್ತರವಾಗಿ ದೇವರು ಇಳಿತಾ ಇದ್ದಾನೆ ಕರ್ತನೆ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಕರ್ತನೆ, ಮರುಭೂಮಿಯಲ್ಲಿ ಬುಗ್ಗೆಯನ್ನು ಅಡಿಸಿದಂಥ ದೇವರೇ, ಈ ಹಗಲ ವೇಳೆಯಲ್ಲಿ ನಿನ್ನ ಮಕ್ಕಳಿಗೋಸ್ಕರ ಸೇವಕರಿಗೋಸ್ಕರವಾಗಿ ಬುಗ್ಗೆಗಳು ತೆರೆಯಲ್ಪಡಲಿ ಕರ್ತನೆ. ಅದ್ಭುತ ನಡೀಲಿಕ್ಕೆ ಕರ್ತನೆ ಎಲ್ಲರನ್ನ ಆಶೀರ್ವದಿಸಿ ಪ್ರಾರ್ಥನೆ ಮಾಡ್ತಿದ್ದೇವೆ. ಯಾವುದಾದ್ರು ವಿಷಯಗಳ ಮೇಲೆ ಭಾರ ಪಡ್ತಾ ಇದ್ದಾರೋ ಅದ್ರ ಮೇಲೆಲ್ಲ ಅದ್ಭುತ ನಡೀಲಿಕ್ಕೆ ಕರ್ತನೆ. ಯಾವುದೇ ಸೈತಾನ ನಿರೀಕ್ಷೆಗಳು, ಯಾವುದೇ ವ್ಯಕ್ತಿಯ ನಿರೀಕ್ಷೆಗಳು ಈ ಸಭೆ ವಿರೋಧವಾಗಲಿ ಆಗಲಿ, ಈ ಕುಟುಂಬದ ವಿರೋಧವಾಗಿ ಆಗಲಿ, ಇಲ್ಲಿ ಸೇರಿರುವಂಥ ಒಂದೊಂದು ದೇವರ ಸೇವಕರ ವಿರೋಧವಾಗಲಿ ಆಗಲಿ, ಯಾವುದೇ ವಿಶ್ವಾಸಗಳ ಮೇಲೆ ಆಗಲಿ ಕರ್ತನೆ ನಡೆಯಬಾರದು. ಯೇಸುವಿನ ನಾಮದಲ್ಲಿ ಅದನ್ನು ಎಲ್ಲವನ್ನು ಬ್ಲಾಕ್ ಮಾಡ್ತಾ ಇದ್ದಾನೆ. ಯೇಸುವಿನ ಅಧಿಕಾರ ನಾಮದಲ್ಲಿ ಅದನ್ನು ಬ್ಲಾಕ್ ಮಾಡ್ತಾ ಇದ್ದಾನೆ. ಅವರ ಪದ್ಧತಿಗಳು, ಅವರ ಯೋಜನೆಗಳನ್ನು ಯೇಸುವಿನ ಅಧಿಕಾರಗಳ ನಾಮದಲ್ಲಿ ಬ್ಲಾಕ್ ಮಾಡ್ತಾ ಇದ್ದಾನೆ. ನಿನ್ನ ಕ್ರಿಯೆ ನಡೀಲಿಕ್ಕೆ ಕರ್ತನೆ. ಈ ಸಭೆಯನ್ನು ಆಶೀರ್ವದಿಸು. ಸೇಲಿ ಬಂದಂಥ ಎಲ್ಲ ಸೇವಕರನ್ನು ಮಕ್ಕಳೆಲ್ಲನ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.